सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ವಿಷ್ಣು ಸಹಸ್ರನಾಮದ 2ನೇ ಶ್ಲೋಕ. ಇಲ್ಲಿ ಪರಮಾತ್ಮನ 8 ಹೆಸರುಗಳನ್ನು ನಾವು ನೋಡಬಹುದು. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಸೊ ಈ ಶ್ಲೋಕದಲ್ಲಿ ನಾವು ಸಾಕ್ಷಿ ಪರಮಾತ್ಮನ, ಮಹಾವಿಷ್ಣು ಪರಮಾತ್ಮ, ಅವನ ಮತ್ತೊಂದು ಹೆಸರು ಸಾಕ್ಷಿ, ಅದನ್ನು ವಿಚಾರ ಮಾಡ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಕೆಲವುಗಳನ್ನು ನೋಡಿ ಗುರುತಿಸಿದಾಗ ಅಥವಾ ಕೆಲವೊಮ್ಮೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವುಗಳು ನನಗೆ ಗೊತ್ತು ಅಂತ ಹೇಳ್ತೀವಿ, ಹಾಗೂ ಮತ್ತೊಮ್ಮೆ ಇಲ್ಲ ನನಗೆ ಅವುಗಳು ಗೊತ್ತಿಲ್ಲ. ಸೊ ಕೆಲವುಗಳು ಗೊತ್ತು, ಮತ್ತೆ ಕೆಲವುಗಳು ನನಗೆ ಗೊತ್ತಿಲ್ಲ, ಈ ರೀತಿ ಹೇಳ್ತೀವಿ. ಸೊ ದ ವಿಟ್ನೆಸ್ ಆಫ್ ದಿ ಥಾಟ್ಸ್ ಇನ್ ದಿ ಮೈಂಡ್ and also the absence of thoughts that are there in the mind. So ಕೆಲವು ಸಂದರ್ಭದಲ್ಲಿ ನಾವು ಹೇಳ್ತೀವಿ, ರೈಟ್ ನೌ ಮೈ ಮೈಂಡ್ ಈಸ್ ಬ್ಲ್ಯಾಂಕ್. ಮನಸ್ಸಿಗೆ ಏನೊಂದು ಗೊತ್ತಾಗ್ತಾ ಇಲ್ಲ, ಏನೂ ತೋಚ್ತಾ ಇಲ್ಲ, ಎಲ್ಲ ಖಾಲಿ ಅಂತ ಅನ್ನಿಸ್ತಾ ಇದೆ, ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಹೀಗೆ ಅನೇಕ ರೀತಿಯಲ್ಲಿ ನಾವು ಮನಸ್ಸನ್ನು ಕುರಿತು ನಾವು ಮಾತನಾಡಿದಾಗ ದಿ ವಿಟ್ನೆಸ್ ಆಫ್ ದಿ ಪ್ರೆಸೆನ್ಸ್ ಆ್ಯಂಡ್ ದಿ ಆಬ್ಸೆನ್ಸ್ ಆಫ್ ದಿ ಥಾಟ್ಸ್. ಸೊ ದಿ ಪ್ರೆಸೆನ್ಸ್ ಆಫ್ ದಿ ಥಾಟ್ಸ್ ಆ್ಯಂಡ್ ದಿ ಆಬ್ಸೆನ್ಸ್ ಆಫ್ ದಿ ಥಾಟ್ಸ್ ದಟ್ ಈಸ್ ದೇರ್ ಇನ್ ದಿ ಮೈಂಡ್, ಅದು ನನಗೆ ಗೊತ್ತು ಅಂತ ಹೇಳ್ತೀವಿ. ಸೊ ಮನಸ್ಸಿನಲ್ಲಿ ಇಂತಹ ಕೆಲವು ಆಲೋಚನೆಗಳು ಇದೆ ಅಥವಾ ಕೆಲವುಗಳು ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಹಿಯರ್ ದಿ ಮೈಂಡ್ ಈಸ್ ದಿ ಕಾನ್ಷಿಯಸ್ನೆಸ್. ಅಂತಂದರೆ ಮನಸ್ಸಿನಲ್ಲಿ ಕೆಲವುಗಳಿದೆ, ಕೆಲವುಗಳಿಲ್ಲ ಅನ್ನೋದನ್ನು ನಾವು ಗುರುತಿಸ್ಕೊಂಡಾಗ ನಾವು ಹೇಗೆ ಗುರುತಿಸ್ಕೊಂಡ್ವಿ? ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್.
and this consciousness is the knower of the mind. ಸೊ ಮನಸ್ಸನ್ನು ಕೂಡ ಅಬ್ಸರ್ವ್ ಮಾಡುವಂತಹ ಮತ್ತೊಂದು ಫ್ಯಾಕಲ್ಟಿ ನಮ್ಮಲ್ಲಿ ಇದೆ. ಸೊ ಮನಸ್ಸಿನಲ್ಲಿ ಕೆಲವು ಇದೆ, ಕೆಲವುದು ಇಲ್ಲ, ಕೆಲವುದು ಗೊತ್ತು, ಕೆಲವುದು ಗೊತ್ತಿಲ್ಲ. ಈ ಥರ ಎಲ್ಲ ಹೇಳಬೇಕಾದ್ರೆ ಸೊ ಮನಸ್ಸನ್ನು ಅಬ್ಸರ್ವ್ ಮಾಡ್ತಾ ಇರೋವಂತಹದ್ದು ಯಾವುದೋ ಮತ್ತೊಂದು ಎಂಟಿಟಿ ಅದು ನಮಗೆ ತಿಳಿಸ್ಕೊಟ್ಟಾಗ ನಾವು ಹೇಳ್ತೀವಿ ಇದು ನನಗೆ ಗೊತ್ತು, ಮತ್ತು ದ ಸೇಮ್ ಎಂಟಿಟಿ ನನಗೆ ತಿಳಿಸ್ಕೊಡುತ್ತೆ ಇಲ್ಲ ಇದು ನಿನಗೆ ಗೊತ್ತಿಲ್ಲ, ಆಗ ಹೇಳ್ತೀವಿ ಇಲ್ಲ ಇದು ನನಗೆ ಗೊತ್ತಿಲ್ಲ. ಸೊ ಕೆಲವೊಂದು ಥಾಟ್ಗಳು ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತೀವಿ, ಕೆಲವು ಥಾಟ್ಗಳು ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ, ಮನಸ್ಸಿಗೆ ಏನು ತೋಚ್ತಾ ಇಲ್ಲ. ಸೊ ಹೀಗೆ ಮನಸ್ಸಿಗೆ ಕೆಲವುದು ಗೊತ್ತಾಗ್ತಾ ಇದೆ, ಕೆಲವುದು ಗೊತ್ತಾಗ್ತಾ ಇಲ್ಲ, ಕೆಲವುಗಳು ಇದೆ, ಕೆಲವುಗಳು ಇಲ್ಲ. ಸೊ ಮನಸ್ಸನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಮತ್ತೊಂದು ಎಂಟಿಟಿ ಯಾವುದೋ ಒಂದು ಇರಬೇಕು, ಅದು ಇದ್ದು ನಮಗೆ ಅದು ತಿಳಿಸ್ಕೊಡ್ತಾ ಇದೆ. ಆ್ಯಂಡ್ ದಿಸ್ ಎಂಟಿಟಿ ಇಸ್ ಕಾಲ್ಡ್ ದಿ ಕಾನ್ಷಿಯಸ್ನೆಸ್. ಇನ್ಫ್ಯಾಕ್ಟ್ ದೇರ್ ಈಸ್ ಎನ್ ಉಪನಿಷತ್ ಕಾಲ್ಡ್ ಕೇನೋಪನಿಷತ್. ಆ ಕೇನೋಪನಿಷತ್ನಲ್ಲಿ ಈ ಮನಸ್ಸಿನ ಬಗ್ಗೆ ಒಂದು ವಿಸ್ತಾರವಾದಂತಹ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ ಉಪನಿಷತ್ ಋಷಿ. ದೇರ್ ಈಸ್ ಎ ಮಂತ್ರ ಆಲ್ಸೋ, ಎನ್ ಮನಸ ನ ಮನುತೆ ಏನಾಹುರ್ ಮನೋಮತಂ ಅಂತಂದರೆ ಇಲ್ಲಿ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ ಉಪನಿಷತ್ ಋಷಿನ ಅಲ್ಲಿ ಯಾವ ಕಾರಣದಿಂದ ಈ ಮನಸ್ಸು ಅನ್ನುವಂತಹದ್ದಕ್ಕೆ ದೆರ್ ಈಸ್ ಎನ್ ಎಬಿಲಿಟಿ, ಮನಸ್ಸಿಗೆ ಒಂದು ಸಾಮರ್ಥ್ಯ ಇದೆ. ಸೊ ಏನದು ಮನಸ್ಸಿಗೆ ಇರುವಂತಹ ಎಬಿಲಿಟಿ? ವಾಟ್ ಈಸ್ ಇಟ್? ಸೊ ಮೈಂಡ್ ಹ್ಯಾಸ್ ಗಾಟ್ ಎನ್ ಎಬಿಲಿಟಿ ಟು ನೋ ಸಮಥಿಂಗ್, and at the same time there is a knower of the mind also. ಮನಸ್ಸಿಗೆ ಒಂದು ಸಾಮರ್ಥ್ಯ ಇದೆ, ನನಗೆ ಇದು ಗೊತ್ತು ಅಥವಾ ಗೊತ್ತಿಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ಗೊತ್ತಾಯಿತು ಗೊತ್ತಾಗಲಿಲ್ಲ ಅನ್ನುವಂತಹದ್ದನ್ನು ಅಬ್ಸರ್ವ್ ಮಾಡಿರುವಂತಹ ಮತ್ತೊಂದು ಎಂಟಿಟಿ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್ that the mind has got the ability to know what is going on in the mind, ಅಥವಾ different types of thoughts that are flowing in the mind. ಸೊ ಮನಸ್ಸಿನಲ್ಲಿ ಇರುವಂತಹ ಥಾಟ್ಗಳು, ದ ಪ್ರೆಸೆನ್ಸ್ ಆಫ್ ಸರ್ಟನ್ ಥಾಟ್ಸ್ ದಟ್ ಈಸ್ ದೇರ್ ಇನ್ ದಿ ಮೈಂಡ್, ಅದನ್ನು ತಿಳ್ಕೊಳ್ಳುವಂತಹ ಒಂದು ಎಬಿಲಿಟಿ, ದಿ ಪ್ರೆಸೆನ್ಸ್ ಆಫ್ ದಿ ಥಾಟ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಮೈಂಡ್ ಆಲ್ಸೋ ಸೇಸ್ ಅಬ್ಸಲ್ಯೂಟ್ಲಿ ದೆರ್ ಈಸ್ ನೋ ಥಾಟ್ ಅಟ್ ಆಲ್ ಇನ್ ಮೈ ಮೈಂಡ್. ಸೊ ನನ್ನ ಮನಸ್ಸಿನಲ್ಲಿ ಈ ಕ್ಷಣದಲ್ಲಿ ಏನೊಂದೂ ಇಲ್ಲ. ಸಿ ಅಗೇನ್ ಮನಸ್ಸಿನಲ್ಲಿ ಈ ರೀತಿ ಇದೆ ಇಲ್ಲ ಅನ್ನುವಂತಹದ್ದನ್ನು ನೋಡಿ ತಿಳಿಸ್ತಾ ಇರುವಂತಹ ದಟ್ ಎಂಟಿಟಿ ಇಸ್ ಕಾಲ್ಡ್ ದಿ ಕಾನ್ಷಿಯಸ್ನೆಸ್. ಸೊ ಬಿಕಾಸ್ ಆಫ್ ದಿಸ್ ಕಾನ್ಷಿಯಸ್ನೆಸ್ ದಿ ಮೈಂಡ್ ಹ್ಯಾಸ್ ಗಾಟ್ ದಿ ಎಬಿಲಿಟಿ ಟು ನೋ, and at the same time it is also the witness of the mind. So the observer of the mind ಅಂತಂದ್ರೆ that is the witness of the mind. ಸೊ ಯಾವಾಗ ಮನಸ್ಸು ಹೊರ ಜಗತ್ತಿನ ಯಾವುದೋ ಒಂದು ವಸ್ತುವನ್ನು ಅದರ ಬಗ್ಗೆ ಒಂದು ವಿಚಾರವನ್ನು ಮಾಡಿ ಐ ನೋ ಇಟ್ ಅಂತ ಹೇಳುತ್ತೆ, ತಿಳ್ಕೊಳ್ಳುತ್ತೆ. ಸೊ ಆ ರೀತಿ ಯಾವುದೋ ಹೊರ ಜಗತ್ತಿನ ಒಂದು ವಸ್ತುವನ್ನು ಮನಸ್ಸು ನನಗೆ ಗೊತ್ತಾಯಿತು ಅಂತ ತಿಳ್ಕೊಂಡಿದೆ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಅಬಿಲಿಟಿ, ದಿ ಸಾಮರ್ಥ್ಯ ಆಫ್ ದಿ ಮೈಂಡ್. ಸೊ ಮನಸ್ಸಿಗೆ ಇಂತಹ ಒಂದು ಶಕ್ತಿ ಇದೆ ಅಂತಂದಾಗ ಇಟ್ ಈಸ್ ನಾಟ್ ದ ಮೈಂಡ್ ಅಲೋನ್ ಡಸ್ ದಿಸ್ ವರ್ಕ್. ಮೈಂಡ್ ನೀಡ್ಸ್ ಸರ್ಟನ್ ಇನ್ಸ್ಟ್ರೂಮೆಂಟ್ಸ್ ಟು ಆಪರೇಟ್. So there is an instrument available to the mind
to know the objects in the outside world. So with the help of this instrument, mind comes to know that this object which is there in the outside world, and I know about it. Just because the mind is available, ಮನಸ್ಸು ಇದೆ ಅಂದ ಕಾರಣದಿಂದ ಹೊರ ಜಗತ್ತಿನ ಅಲ್ಲಿರುವಂತಹ ಕೆಲವು ವಸ್ತುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಐ ಹ್ಯಾವ್ ದಿ ಮೈಂಡ್, ಬಟ್ ಸಮ್ ಆಬ್ಜೆಕ್ಟ್ಸ್, ಸಮ್ ವಸ್ತು ಈಸ್ ದೇರ್ ಔಟ್ಸೈಡ್, somewhere in the world it is there. Mind is here, mind is available and it is very much with me, but the object is away from me, it is somewhere outside in the world. ಅಂಡ್ ಮನಸ್ಸಿಗೆ ಹೇಗೆ ಅಲ್ಲೆಲ್ಲೋ ಇರುವಂತಹ ಹೊರ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ಒಂದು ವಸ್ತುವಿನ ಬಗ್ಗೆ ವಿಚಾರವನ್ನು ಗ್ರಹಿಸಿ ಅದು ನನಗೆ ಗೊತ್ತು ಅಂತ ಮನಸ್ಸು ಇಲ್ಲಿ ಕುಳಿತು ಹೇಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಬಟ್ ಮೈಂಡ್ ಏನು ಅಂತಂದರೆ ಇಟ್ ಕ್ಯಾನ್ ಗ್ರಾಸ್ಪ್. To that extent mind it works. ಬಟ್ ಅಗೇನ್ ಹೊರ ಜಗತ್ತಿನಲ್ಲಿರುವಂತಹ ಕೆಲವು ವಸ್ತುಗಳ ಬಗ್ಗೆ ಜ್ಞಾನವನ್ನು ಅದು ತಿಳ್ಕೋಬೇಕಾದ್ರೆ ಮನಸ್ಸಿನ ಬಳಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳಿದೆ. ಇಟ್ ಈಸ್ ಕಾಲ್ಡ್ ದಿ ಇಂದ್ರಿಯಾಸ್. ಸೊ ಈ ಇಂದ್ರಿಯಗಳು ಹೊರ ಜಗತ್ತಿಗೆ ಹೋಗಿ ಅಲ್ಲಿರುವಂತಹ ವಸ್ತುವಿನ ಬಗ್ಗೆ ಜ್ಞಾನವನ್ನು ಸಂಪಾದಿಸಿ ಅದನ್ನು ತಂದು ಮನಸ್ಸಿಗೆ ತಂದು ಕೊಡುತ್ತೆ. ಆಗ ಮನಸ್ಸು ಹೇಳುತ್ತೆ ಐ ನೋ ಅಬೌಟ್ ಇಟ್ ಅಂತ. ಸೊ ಇಟ್ ಈಸ್ ನಾಟ್ ದಿ ಮೈಂಡ್ ವಿಚ್ ಡೈರೆಕ್ಟ್ಲಿ knows something. Of course, mind has got the ability to know because it grasps immediately. Whatever the ಇಂದ್ರಿಯಾಸ್, ಅದೇನು ಸಪ್ಲೈ ಮಾಡುತ್ತೆ ಇಂದ್ರಿಯಗಳು, ಅವುಗಳನ್ನು ಯಥಾರ್ಥವಾಗಿ ಸ್ವೀಕರಿಸಿ it says I know about it and I do not know about it. So of course it is an ability of the mind. But ಹೊರ ಜಗತ್ತಿನ ಯಾವುದೋ ಒಂದು ವಸ್ತುವಿನ ಬಗ್ಗೆ ಜ್ಞಾನವನ್ನು ಕುರಿತು ಹೇಳಬೇಕಾದ್ರೆ ಹೊರ ಜಗತ್ತಿನಲ್ಲಿರುವ ಒಂದು ವಸ್ತುವಿನ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು ನಮ್ಮ ಇಂದ್ರಿಯಗಳು. ಸೊ ನಮ್ಮ ಇಂದ್ರಿಯಗಳಿಗೆ ಏನು ಅಂತಂದರೆ ಹೊರ ಜಗತ್ತಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂತಹ ಒಂದು ಕಲೆಯನ್ನು ಅದು ಕಲ್ತ್ಕೊಂಡ್ಬಿಟ್ಟಿದೆ ಇಂದ್ರಿಯಗಳು. ನಮ್ಮೆಲ್ಲ ಇಂದ್ರಿಯಗಳು ಇಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಇಟ್ ರನ್ಸ್ ಇನ್ ಟು ದಿ ವರ್ಲ್ಡ್. ಸೊ ಇಂದ್ರಿಯಗಳು ಸುಮ್ಮನೆ ಇರೋದಿಲ್ಲ ನಮ್ಮ ಬಳಿ, ಒಂದು ಕ್ಷಣ ಕೂಡ ಅದು ನಮ್ಮ ಜೊತೆ ಇರೋದಿಲ್ಲ. ಹೊರ ಜಗತ್ತಿಗೆ ನಾಗಾಲೋಟದಲ್ಲಿ ಓಡುವಂತಹ ಒಂದು ಹವ್ಯಾಸವನ್ನು ಅದು ಬೆಳೆಸ್ಕೊಂಬಿಟ್ಟಿದೆ. ಸೊ ನೌ ದಿ ಮೈಂಡ್ ಸೇಸ್ ಇಟ್ ಈಸ್ ಪಾಸಿಬಲ್ ದಟ್ ಐ ನೋ ಅಬೌಟ್ ಇಟ್. ಫಾರ್ ಎಕ್ಸಾಂಪಲ್, ಈಗ ಮನಸ್ಸು ಇಲ್ಲಿ ನನ್ನ ಬಳಿ ಇದೆ ಅಂತ ನಾವು ಹೇಳ್ತೀವಿ. ದ ಮೈಂಡ್ ಈಸ್ ಅವೈಲಬಲ್, ಮೈಂಡ್ ಈಸ್ ವಿತ್ ಮೀ. ದಟ್ ಮೀನ್ಸ್ ನನ್ನ ಮನಸ್ಸನ್ನು ನಾನು ನಿಗ್ರಹ ಮಾಡಿ ನನ್ನ ಬಳಿ ಇಟ್ಕೊಂಡಿದ್ದೀನಿ. ಸೊ ಮನಸ್ಸು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಅಲೆದಾಡ್ತಾ ಇಲ್ಲ, ಸ್ಥಿರವಾಗಿ ನನ್ನ ಬಳಿ ಅದು ಇದೆ ಅಂತ ನಾವು ಹೇಳ್ತೀವಿ. ಓಕೆ, ಮೈಂಡ್ ಈಸ್ ವೆರಿ ಮಚ್ ಹಿಯರ್ ಆ್ಯಂಡ್ ಐ ಹ್ಯಾವ್ ಕ್ಲೋಸ್ಡ್ ಮೈ ಐಸ್. ನಾನು ಕಣ್ಣುಗಳನ್ನು ಮುಚ್ಕೊಂಡಿದ್ದೀನಿ. ಸಿ, ದೆರ್ ಈಸ್ ಅ ಮೈಂಡ್ ಆ್ಯಂಡ್ ಐ ಹ್ಯಾವ್ ಕ್ಲೋಸ್ಡ್ ಮೈ ಐಸ್. ಕಣ್ಣುಗಳನ್ನು ನಾನು ಮುಚ್ಕೊಂಡಿದ್ದೀನಿ ಅಂತಂದಾಗ ಐ ಆಮ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ನನ್ನ ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ. ಕಣ್ಣುಗಳನ್ನು ಮುಚ್ಕೊಂಡಿದ್ದೀನಿ, ಸೊ ಕಣ್ಣುಗಳಿಗೆ ಏನೂ ಕಾಣ್ತಾ ಇಲ್ಲ. ಬಟ್ ದ ಮೈಂಡ್ ಈಸ್ ಅವೈಲಬಲ್. ಬಟ್ ಆಬ್ಜೆಕ್ಟ್ ಅನ್ನುವಂತಹದ್ದು ಇಟ್ ಈಸ್ ದೇರ್ ಇನ್ ದಿ ಔಟ್ಸೈಡ್ ವರ್ಲ್ಡ್. ಸೊ ಎಲ್ಲೋ ಹೊರ ಜಗತ್ತಿನಲ್ಲಿರುವಂತಹ ಒಂದು ವಸ್ತು
ಅದನ್ನು ನಾನೀಗ ನೋಡ್ತಾ ಇಲ್ಲ. ಯಾಕೆಂತಂದರೆ ಐ ಹ್ಯಾವ್ ಕ್ಲೋಸ್ಡ್ ಮೈ ಐಸ್. ನಾನು ಅದನ್ನು ನೋಡ್ತಾ ಇಲ್ಲ. ಬಟ್ ಮೈಂಡ್ ಈಸ್ ಹಿಯರ್, ಮೈಂಡ್ ಈಸ್ ಅವೈಲಬಲ್. Because the sense organ for knowing the color and form, that is eyes, it is right now temporarily suspended because I have closed my eyes. ಸೊ ಅದರಿಂದ ಹೊರ ಜಗತ್ತಿನಲ್ಲಿರುವಂತಹ ಒಂದು ವಸ್ತುವನ್ನು ನಾನು ನೋಡ್ತಾ ಇಲ್ಲ, ನೋಡಲಾಗ್ತಾ ಇಲ್ಲ. ಬಿಕಾಸ್ ನೋಡುವಂತಹ ಸಾಮರ್ಥ್ಯವುಳ್ಳಂತಹ ಆ ಇಂದ್ರಿಯವನ್ನು ನಾನು ಈಗ ರೈಟ್ ನೌ ಇಟ್ ಈಸ್ ಸಸ್ಪೆಂಡೆಡ್. ಐ ಹ್ಯಾವ್ ಕ್ಲೋಸ್ಡ್ ಮೈ ಐಸ್. ಸೊ ನನಗೇನು ಕಾಣ್ತಾ ಇಲ್ಲ. ಬಟ್ ಇಫ್ ವಿ ಕ್ಯಾನ್ ರೀಕಾಲ್ ಅವರ್ ಡ್ರೀಮ್ ಎಕ್ಸ್ಪೀರಿಯನ್ಸ್, ನಮ್ಮದೇ ಕನಸಿನ ಅವಸ್ಥೆಯನ್ನು ನಾವು ಒಮ್ಮೆ ನೆನಪು ಮಾಡಿಕೊಂಡ್ರೆ, ಕನಸಿನ ಅವಸ್ಥೆ ಹೇಗಿರುತ್ತೆ? ಕನಸಿನ ಅವಸ್ಥೆ ಅಂತಂದರೆ ಆ್ಯಕ್ಚುಯಲ್ ಆಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಮಲಗಿರ್ತೀವಿ, ನಮ್ಮ ಕಣ್ಣುಗಳು ಮುಚ್ಚಿರುತ್ತವೆ. ಬಟ್ ದ ಮೈಂಡ್ ಈಸ್ ಆಕ್ಟಿವ್. ದಿ ಮೈಂಡ್ ಈಸ್ ಆಕ್ಟಿವ್. ಕಣ್ಣುಗಳನ್ನು ನಾವು ಮುಚ್ಕೊಂಡಿದ್ರು ಕೂಡ ಮೈಂಡು ಒಂದು ರೀತಿಯಲ್ಲಿ ಇಟ್ ಈಸ್ ಸ್ಟಿಲ್ ಇನ್ಆಕ್ಟಿವ್, ಇಟ್ ಈಸ್ ಫಂಕ್ಷನಿಂಗ್. ಸೊ ನಮ್ಮ ಕನಸಿನ ಅವಸ್ಥೆಯಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ? ಅಫ್ಕೋರ್ಸ್ ದ ಮೈಂಡ್ ಈಸ್ ಆಕ್ಟಿವ್, ಬಟ್ ಆಲ್ ದಿ 5 sense organs, they are in dormant condition. So they are in dormant condition. They have resolved for the time being. They are not working. They are not in the working condition. Therefore, the mind, to know the objects in the outside world, it requires instruments called the sense organs. But ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ವಿ ಕಾಲ್ ಇಟ್ ಸಾಕ್ಷಿ. ಟು ನೋ ದಿ ಮೈಂಡ್, no need of any instrument is required to the consciousness. ಸಾಕ್ಷಿ ಅಂತಂದರೆ ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ. ಸೊ ದ ವಿಟ್ನೆಸ್ knows the mind directly without depending on any instruments or without the need of interventions called the sense organs. So this is called sakshi. So the witness principle, I, the sakshi, I who am the witness of the presence and absence of the thoughts. And who is this I? Who is this am? And who is the witness? It is Bhagavan Shri Vishnu. He is the real I in me. He is the witness. He is the consciousness. And He is the knower in me. So He is being in me, and He is the seer of everything. ಸೊ ಈ ಸಂದರ್ಭದಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, He is me only. That Vishnu is me only. So this is called Sakshi. And the 16th Nama, ಕ್ಷೇತ್ರಜ್ಞಃ, ಪರಮಾತ್ಮ ಮಹಾವಿಷ್ಣುವಿನ 16ನೇ ನಾಮ
ಈಸ್ ಕ್ಷೇತ್ರಜ್ಞ. ಸೊ ಕ್ಷೇತ್ರಜ್ಞ ಅಂತಂದರೆ ದ ವೆರಿ ಮೀನಿಂಗ್ ಈಸ್ ಒನ್ ಹೂ ಈಸ್ ದಿ ನೋಅರ್ ಈಸ್ ಕಾಲ್ಡ್ ದಿ ಕ್ಷೇತ್ರಜ್ಞ. ಒನ್ ಹೂ ಈಸ್ ದಿ ನೋಅರ್ ಆಫ್ ದಿ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜ್ಞಃ, ಜ್ಞಃ ಮೀನ್ಸ್ ನಾಲೆಡ್ಜ್, ಜ್ಞಃ ಮೀನ್ಸ್ ನಾಲೆಡ್ಜ್, ಜ್ಞಾನ. ಕ್ಷೇತ್ರಂ ಪ್ಲಸ್ ಜ್ಞಃ ಈಸ್ ಕ್ಷೇತ್ರಜ್ಞ, ನೋರ್ ಆಫ್ ಕ್ಷೇತ್ರಂ. ಸೊ ವಾಟ್ ಈಸ್ ಆಕ್ಚುಲಿ ಕ್ಷೇತ್ರಂ? ಕ್ಷೇತ್ರಂ ಅಂತಂದರೆ ಇಟ್ ಮೀನ್ಸ್ ದಿ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ is called kshetram. So this world of objects can be broadly categorized as ಒಂದು, there is an outside world. What is the content of this world? This world has got plenty of objects. ಜಗತ್ತು ಅಂತ ಹೇಳಿದಾಗ ಜಗತ್ತು ಅನೇಕಗಳಿಂದ ಕೂಡಿದೆ. ದಟ್ ಈಸ್ ದಿ ಕಂಟೆಂಟ್ ಆಫ್ ದಿ ವರ್ಲ್ಡ್. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಥಿಂಗ್ಸ್, ದೇರ್ ಆರ್ ಪ್ಲೆಂಟಿ ಆಫ್ ಆಬ್ಜೆಕ್ಟ್ಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದರಿಂದ ಪ್ರಪಂಚ ಅಂತಂದಾಗ ಪ್ರಪಂಚದಲ್ಲಿ ಹೀಗೆ ಅನೇಕಗಳಿರೋದ್ರಿಂದ ಈ ಪ್ರಪಂಚವನ್ನು ದೃಶ್ಯ ಪ್ರಪಂಚ ಅಂತ ಕೂಡ ಹೇಳ್ತೀವಿ. It's called Drushya Prapancha. And these objects that are there in the world are known to us by the 5 sense organs. So, ಈ ಒಂದು objects of the world ಅವುಗಳು ನನಗೆ ಗೊತ್ತು ಅಂತ ನಾವು ಹೇಗೆ ಹೇಳ್ತೀವಿ ಅಂತಂದರೆ, ಬಿಕಾಸ್ we come to understand about it through our sense organs. ಸೊ ಅವುಗಳೆಲ್ಲ ನನಗೆ ಗೊತ್ತು ಅಂತ ಹೇಳ್ತೀವಿ. ಸೊ ವೆನ್ ವಿ ಸೇ ಐ ನೋ ಇಟ್ ಅಂತ ಹೇಳಿದಾಗ ಐ ಆಮ್ ಡಿಫ್ರೆಂಟ್ ಆ್ಯಂಡ್ ದಿ ಆಬ್ಜೆಕ್ಟ್ ಈಸ್ ಡಿಫ್ರೆಂಟ್. ಐ ನೋ ಅಬೌಟ್ ಇಟ್, I know about it, so I am different and that object is different. I am the knower of that object. So I am the knower of that object, but I am not the object. For example, ಈಗ ಇಲ್ಲಿ there is a remote. It's called remote control. So it is an object. It is an object in the outside world, and I know about it. I know about this remote, and I am not the remote. I am the knower of the remote. So here the remote is an object, and that remote is called the kshetram, and I am the knower of that remote, so I am kshetrajna. See, why I am not the remote? Because I am the knower of the remote. ಸೊ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಅಂತಂದರೆ ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ಅನೇಕಗಳಿದೆ, ಅನೇಕ ಬೇರೆ ಬೇರೆ ಸಾವಿರಾರು ವಸ್ತುಗಳಿಂದ ಕೂಡಿರುವಂತಹ ಈ ಒಂದು ಪ್ರಪಂಚ. ಸೊ ಆಬ್ಜೆಕ್ಟ್ಸ್, ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಅನ್ನೋವಂತಹದ್ದನ್ನು ನಾವೇನು ಮಾಡ್ತೀವಿ, ಪ್ರತಿ ಬಾರಿ ಆ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳೋದ್ರ ಬದಲು ಶಾರ್ಟ್ ಫಾರ್ಮ್ ವಿ ಜಸ್ಟ್ ಸೇ ಇಟ್ ಈಸ್ ವರ್ಲ್ಡ್, ಪ್ರಪಂಚ, ಜಗತ್ತು ಅಂತ ಹೇಳ್ತೀವಿ.
ಸಿ ಜಗತ್ತು ಅಥವಾ ಪ್ರಪಂಚ ಅಂತ ಹೇಳಿದಾಗ ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ ದಟ್ ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಆಬ್ಜೆಕ್ಟ್ಸ್. ದಿ ಕಂಟೆಂಟ್ ಆಫ್ ದಿ ವರ್ಲ್ಡ್ ಈಸ್ ಸೋ ಮೆನಿ ಆಬ್ಜೆಕ್ಟ್ಸ್. ಜಗತ್ತು ಅಥವಾ ಪ್ರಪಂಚ ಅಂತ ಹೇಳಿದಾಗ ವೈ ವಿ ಸೇ ಇಟ್ ಈಸ್ ದೃಶ್ಯ ಪ್ರಪಂಚ? ಬಿಕಾಸ್ ದೇರ್ ಆರ್ ಸೋ ಮೆನಿ ವಸ್ತುಸ್. ಸೊ ಪ್ರತಿ ಬಾರಿ ನಾವೇನು ಮಾಡ್ತೀವಿ, ಅನೇಕ ವಸ್ತುಗಳಿಂದ ಕೂಡಿರುವಂತಹ ಈ ಜಗತ್ತು ಅಥವಾ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಅನ್ನೋದನ್ನ ಪದೇ ಪದೇ ಹೇಳುವ ಬದಲು ವಿ ಜಸ್ಟ್ ಸೇ ವರ್ಲ್ಡ್. ದಟ್ ಮೀನ್ಸ್ ವಿ ಆರ್ ರೆಫರಿಂಗ್ ಟು ದಿ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್. ಅದೇ ರೀತಿ ಜಗತ್ತು ಅಂತ ಹೇಳಿದಾಗ ಆ ಜಗತ್ತಿನಲ್ಲಿ ಅನೇಕಗಳು ಅಲ್ಲಿ ಕೂಡಿದೆ, ಜಗತ್ತಿನಲ್ಲಿ ಕೂಡಿದೆ. ಸೊ ಅದರಿಂದ ವಿ ಜಸ್ಟ್ ಸೇ ಜಗತ್ತು. ಅಂಡ್ ನೌ ದ ಸೆಕೆಂಡ್ ಕ್ಯಾಟಗರಿ, ಜಗತ್ತಿನಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡ್ಬಿಟ್ಟು ಐ ನೋ ಅಬೌಟ್ ಇಟ್ ಅಂತ ಹೇಳಿ ಐ ಆಮ್ ದಿ ನೋವರ್ ಆಫ್ ದಟ್ ಆಬ್ಜೆಕ್ಟ್. ಸೊ ಐ ಆಮ್ ದಿ ನೋವರ್ ಅಂಡ್ ದಟ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ದಿ ಕ್ಷೇತ್ರಂ. ಸೊ ದಿಸ್ ಈಸ್ ದಿ ಫಸ್ಟ್ ಕ್ಯಾಟಗರಿ. ಪ್ರಪಂಚದ ಅಥವಾ ಜಗತ್ತಿನಲ್ಲಿರುವಂತಹ ವಸ್ತುಗಳನ್ನು ನೋಡಿದಾಗ ನಾನು ಬೇರೆ, ಆ ವಸ್ತು ಬೇರೆ. I am the knower of that vastu. That vastu is the kshetram and I am the knower. So I am kshetragnaha. This is the first category. And the second category, ನಾವು ನಮ್ಮ ದೇಹದ ಬಗ್ಗೆ ನಮಗೆ, ನನ್ನ ದೇಹ ಅಂತಂದರೆ ನನಗೆ ಗೊತ್ತು ಅಂತ ಹೇಳ್ತೀವಿ. ಐ ನೋ ಅಬೌಟ್ ದಿಸ್ ಬಾಡಿ. ಸೊ ದಿಸ್ ಈಸ್ ಎ ಬಾಡಿ, ಇದೊಂದು ಶರೀರ. ಆ್ಯಂಡ್ ಐ ನೋ ಅಬೌಟ್ ಇಟ್, ನನಗೆ ಈ ಶರೀರದ ಬಗ್ಗೆ ಅರಿವು ಇದೆ. ಸೊ ದಿಸ್ ಬಾಡಿ ಈಸ್ ನೋನ್ ಬೈ ಮೀ. ಅಗೇನ್ ಇಲ್ಲಿ ವಿ ಹ್ಯಾವ್ ಟು ಅಪ್ಲೈ ದಿ ಸೇಮ್ ರೂಲ್. ಹೇಗೆ ಒಂದು ವಸ್ತುವನ್ನು ಜಗತ್ತಿನಲ್ಲಿ ನೋಡಿ ಐ ಆಮ್ ದಿ ನೋವರ್ ಆಫ್ ದಟ್ ಆಬ್ಜೆಕ್ಟ್ ಅಂತ ಹೇಳಿ ಐ ಆಮ್ ಡಿಫರೆಂಟ್ ಆ್ಯಂಡ್ ದಿ ಆಬ್ಜೆಕ್ಟ್ ಈಸ್ ಡಿಫರೆಂಟ್, ಐ ಆಮ್ ನಾಟ್ ದಿ ಆಬ್ಜೆಕ್ಟ್. ಅಗೇನ್ ಇಲ್ಲಿ ವೆನ್ ವಿ ಸಿ ದಿ ಬಾಡಿ, ನಾವು ನಮ್ಮ ದೇಹವನ್ನು ನೋಡಿಕೊಂಡಾಗ ನಮಗೆ ಗೊತ್ತು ನಾವು ನಮ್ಮ ದೇಹವನ್ನು ನೋಡ್ತಾ ಇದ್ದೀವಿ. ಸೊ ಈ ದೇಹದ ಬಗ್ಗೆ ನನಗೆ ಅರಿವು ಇದೆ. ಐ ಆಮ್ ದಿ ನೋವರ್ ಆಫ್ ದಿಸ್ ಬಾಡಿ, ಐ ಆಮ್ ದಿ ನೋವರ್, ಐ ಆಮ್ ದಿ ಕ್ಷೇತ್ರಜ್ಞ, ದಿ ಬಾಡಿ ಈಸ್ ದಿ ಕ್ಷೇತ್ರಂ. ಇಲ್ಲೂ ಕೂಡ ನಾವು ದ ಸೇಮ್ ರೂಲ್ ವಿ ಹ್ಯಾವ್ ಟು ಅಪ್ಲೈ. ಜಗತ್ತಿನ ಒಂದು ವಸ್ತುವನ್ನು ನೋಡಿದಾಗ ಅಲ್ಲಿ ಯಾವ ಒಂದು ನಿಯಮವನ್ನು ನಾವು ಅನುಸರಿಸಿದ್ವಿ, ದ ಸೇಮ್ ನಿಯಮ ವಿ ಹ್ಯಾವ್ ಟು ಅಪ್ಲೈ ಹಿಯರ್ ವೆನ್ ವಿ ಲುಕ್ ಅಟ್ ದಿ ಬಾಡಿ. ದಿ ಬಾಡಿ ಈಸ್ ನೋನ್ ಬೈ ಮೀ, ಐ ಆಮ್ ದಿ ನೋವರ್ ಆಫ್ ದಿಸ್ ಬಾಡಿ, ಐ ಆಮ್ ದಿ ಕ್ಷೇತ್ರಜ್ಞ ಆಫ್ ದಿಸ್ ಬಾಡಿ, ದಿ ಬಾಡಿ ಈಸ್ ದಿ ಕ್ಷೇತ್ರಂ. ಸೊ ಐ ಆಮ್ ನಾಟ್ ದಿ ಬಾಡಿ. ಸೊ ಐ ಆಮ್ ನಾಟ್ ದಿ ಬಾಡಿ. This body is given to me as a tool. This body is given to me as a tool. Just like any other object that is there in the world, this body is also an object and it is given to me because I have to do some worldly transactions. ನಾನಿಲ್ಲಿ ಅನೇಕ ಲೋಕದ ವ್ಯವಹಾರಗಳನ್ನು ನಾನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಕೆಲವುಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕಾದ್ರೆ ಐ ಯೂಸ್ ದಿಸ್ ಬಾಡಿ. ಸೊ ಐ ಯೂಸ್ ದಿಸ್ ಬಾಡಿ ಆಸ್ ಎ ಟೂಲ್. ಆ್ಯಂಡ್ ಅಕಾರ್ಡಿಂಗ್ ಟು ದಿ ರಿಯಾಲಿಟಿ, ಸತ್ಯ ಅಂತ ಹೇಳ್ತೀವಿ. ರಿಯಾಲಿಟಿ ಮೀನ್ಸ್ ಸತ್ಯ. ಸೊ ಅಕಾರ್ಡಿಂಗ್ ಟು ದಿ ರಿಯಾಲಿಟಿ, ದಿ ಆಬ್ಜೆಕ್ಟ್ಸ್ ವಿಚ್ ಆರ್ ನೋನ್ ಬೈ ಮೀ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ಮೀ. ಅದು ಯಾವುದೇ ವಸ್ತುವಾಗಿರಲಿ,
ಆ ವಸ್ತು ನನಗೆ ಗೊತ್ತು ಅಂತಂದಾಗ ನಾನು ಆ ವಸ್ತುವಿಗಿಂತ ಬೇರೆ. ಐ ಆಮ್ ನಾಟ್ ದಟ್ ವಸ್ತು, ಐ ಆಮ್ ನಾಟ್ ದಟ್ ಆಬ್ಜೆಕ್ಟ್. ಸೊ ದ ಸೇಮ್ ರೂಲ್ ಈಸ್ ಟು ಬಿ ಅಪ್ಲೈಡ್ ಹಿಯರ್ now also when we look at our body. And there is one more category like this. ಮೊದಲನೇದು, ಜಗತ್ತಿನಲ್ಲಿರುವಂತಹ ಒಂದು ವಸ್ತುವನ್ನು ನೋಡಿ ಆ ವಸ್ತುವನ್ನು ಗುರುತಿಸಿದ್ವಿ. ಆ ವಸ್ತು ನನಗೆ ಗೊತ್ತು, ನಾನು ಆ ವಸ್ತುವಲ್ಲ. ಆ ವಸ್ತು ಅನ್ನುವಂತಹದ್ದು ನನ್ನ ಜ್ಞಾನಕ್ಕೆ ಸಿಕ್ಕಿರುವಂತಹದ್ದು. ಸೊ ದಟ್ ವಸ್ತು ಈಸ್ ಎ ಕ್ಷೇತ್ರಂ ಆ್ಯಂಡ್ ಐ ಆಮ್ ದಿ ಕ್ಷೇತ್ರಜ್ಞ. ಅದೇ ರೀತಿ ದೇಹವನ್ನು ನೋಡಿದಾಗ ಈ ದೇಹ ನನಗೆ ಗೊತ್ತು ಅಂತಂದಾಗ ಐ ಆಮ್ ದಿ ನೋರ್ ಆಫ್ ದಿಸ್ ಬಾಡಿ. ದ ಬಾಡಿ ಈಸ್ ಡಿಫರೆಂಟ್, ಐ ಆಮ್ ಡಿಫರೆಂಟ್, ಐ ಆಮ್ ನಾಟ್ ದಿ ಬಾಡಿ. Because the same rule is applied when we look at the body. And in the third category, it is my mind ಅಂತ ಹೇಳ್ತೀವಿ, ನನ್ನ ಮನಸ್ಸು ಅಂತ ಹೇಳ್ತೀವಿ. ಐ ನೋ ಮೈ ಮೈಂಡ್ ಅಂತ ಹೇಳ್ತೀವಿ, ನನಗೆ ನನ್ನ ಮನಸ್ಸಿನ ಬಗ್ಗೆ ಅರಿವು ಇದೆ. ಮನಸ್ಸು ಅಂತ ಹೇಳಿದಾಗ ಮನಸ್ಸಿಗೆ ಒಂದು ಸ್ಪೆಸಿಫಿಕ್ ಆಕಾರ ಇಲ್ಲ, ಮನಸ್ಸಿಗೆ ಒಂದು ಸ್ಪೆಸಿಫಿಕ್ ಕಲರ್ ಇಲ್ಲ, ಆಕಾರ ಇಲ್ಲ, ಕಲರ್ ಇಲ್ಲ, ಟೇಸ್ಟ್ ಇಲ್ಲ. ಅಂಡ್ ಆ ಮನಸ್ಸು ಅನ್ನುವಂತಹದ್ದು ಎಷ್ಟು ವಿಚಿತ್ರ ಅಂತಂದ್ರೆ, ಐ ನೋ ಅಬೌಟ್ ಮೈ ಮೈಂಡ್ ಅಂತ ಹೇಳಿದ್ರು ಕೂಡ ಆ ಮನಸ್ಸು ನನ್ನಲ್ಲಿ ಎಲ್ಲಿದೆ? ಇಂತಹ ಜಾಗದಲ್ಲಿ ಇದೆಯಾ? ಇದು ನನ್ನ ಶರೀರ ಅಂತ ಹೇಳಿದಾಗ ಇದು ತಲೆ, ಇದು ಎದೆ, ಇದು ಭುಜ, ಕೈಗಳು, ಕಾಲುಗಳು, ಹೀಗೆ ದೇರ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಸೊ ಐ ನೋ ಅಬೌಟ್ ಮೈ ಮೈಂಡ್ ಅಂತಂದಾಗ ಆ ಮನಸ್ಸು ನಿನ್ನ ದೇಹದ ಯಾವ ಭಾಗದ ಬಳಿ ಇದೆ, ಅದು ಹೇಗಿದೆ? ಬಟ್ ಸ್ಟಿಲ್ ವಿ ಸೇ ಐ ನೋ ಅಬೌಟ್ ಮೈ ಮೈಂಡ್. ಹೌ ಡು ಯು ಸೇ ಐ ನೋ ಅಬೌಟ್ ಮೈ ಮೈಂಡ್ ಅಂತ ಯಾವ ಆಧಾರದ ಮೇಲೆ ನೀನು ಹೇಳ್ತಾ ಇದೀಯಾ? ಬಿಕಾಸ್ ವೆನ್ ಐ ಅಬ್ಸರ್ವ್, I come to understand the presence and the absence of the thoughts in the mind. ನನ್ನಲ್ಲಿ ಹರಿದಾಡ್ತಾ ಇರುವಂತಹ ಆಲೋಚನೆಗಳನ್ನು ಗಮನಿಸಿದಾಗ, ರೈಟ್ ನೌ ನನ್ನ ಬಳಿ ಇರುವಂತಹ ಆಲೋಚನೆಗಳು ಮತ್ತು ಯಾವ ಆಲೋಚನೆಗಳು ಈಗ ಇಲ್ಲ, ಇದು ನನಗೆ ಗೊತ್ತಾಯಿತು ವೆನ್ ಐ ಅಬ್ಸರ್ವ್. ಸೊ ನನಗೆ ನನ್ನ ಆಲೋಚನೆಗಳ ಬಗ್ಗೆ ಒಂದು ಸ್ಪಷ್ಟ ತಿಳುವಳಿಕೆ ಸಿಕ್ತು. ಸೊ ಆಲೋಚನೆಗಳು ಎಲ್ಲಿದೆ? ಅವುಗಳು ಇರುವಂತಹದ್ದು ಮನಸ್ಸಿನಲ್ಲಿ. ವಾಟ್ ಈಸ್ ಮೈಂಡ್ ಅಂತಂದ್ರೆ, ಮೈಂಡ್ ಈಸ್ ನಥಿಂಗ್ ಬಟ್ ದಿ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್. ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಮೈಂಡ್. Mind is the continuous flow of thoughts is the description. So I do not know ಮನಸ್ಸು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹೇಗಿದೆ ಅನ್ನೋದು ಗೊತ್ತಿಲ್ಲ, ಅದರ ಕಲರ್ ಗೊತ್ತಿಲ್ಲ, ಗಾತ್ರ ಗೊತ್ತಿಲ್ಲ. ಬಟ್ ಆದರೂ ನನಗೆ ನನ್ನ ಮನಸ್ಸಿದೆ, ಮನಸ್ಸಿನ ಬಗ್ಗೆ ಅರಿವು ಇದೆ ಅಂತ ನಾನು ಹೇಗೆ ಹೇಳ್ತಾ ಇದ್ದೀನಿ? ಯಾವ ಆಧಾರದ ಮೇಲೆ ಅಂತಂದರೆ, ನನ್ನಲ್ಲಿ ರೈಟ್ ನೌ ವೆನ್ ಐ ಅಬ್ಸರ್ವ್, when I observe, I come to understand there are certain thoughts in my mind. The absence and presence of the thoughts are recognized by me. So thoughts ನಾನು ರೆಕಗ್ನೈಸ್ ಮಾಡಿದ್ದೀನಿ ಅಂತಂದಮೇಲೆ ಆ ಥಾಟ್ಸ್ಗಳಿಗೆ ಆಶ್ರಯ ತಾಣ ಯಾವುದು? ಇಟ್ ಈಸ್ ದಿ ಮೈಂಡ್. ಸೊ ಈ ಆಲೋಚನೆಗಳು ಎಲ್ಲಿತ್ತು, ಈ ಥಾಟ್ಸ್ಗಳು ಎಲ್ಲಿತ್ತು ಅಂತಂದರೆ, ಇಟ್ ಈಸ್ ದೇರ್ ಇನ್ ದಿ ಮೈಂಡ್. Though I have not seen the mind, though I do not know the akara of the mind,
just because on the basis of this the thoughts which are flowing ಅನ್ನುವಂತಹದ್ದು ನನಗೆ ಗೊತ್ತಾಗಿರೋದ್ರಿಂದ there must be mind. ಸೊ ನನ್ನಲ್ಲಿ ಹರಿದಾಡ್ತಾ ಇರುವಂತಹ ಆಲೋಚನೆಗಳ ಒಳ ಬರ್ತಾ ಇರುವಂತಹ ಆಲೋಚನೆಗಳು ಇರ್ಬೋದು, ಆಲೋಚನೆಗಳು ನನ್ನನ್ನು ಬಿಟ್ಟು ಹೋಗ್ತಾ ಇರುವಂತಹದ್ದಿರ್ಬೋದು, ಒಟ್ಟಿನಲ್ಲಿ ಸಮಥಿಂಗ್ ಈಸ್, ಸಮ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ and I recognized it as thoughts. They are in the thought form and I recognized it. ಸೊ ಈ ಥಾಟ್ಸ್ಗಳೆಲ್ಲ ಎಲ್ಲಿದೆ ಅಂತಂದರೆ ಮನಸ್ಸಿನಲ್ಲಿದೆ. ಸೊ ಮನಸ್ಸನ್ನು ನೇರವಾಗಿ ನಾನು ನೋಡದೆ ಹೋದರೂ ಕೂಡ ಥಾಟ್ಸ್ಗಳು ನನ್ನಲ್ಲಿ ಹರಿದಾಡ್ತಾ ಇದೆ. ಥಾಟ್ಸ್ಗಳು ಹರಿದಾಡುವಂತಹ ಜಾಗ ಇಸ್ ಕಾಲ್ಡ್ ದಿ ಮನಸ್ಸು. ಆದ್ದರಿಂದ ಐ ನೋ ಅಬೌಟ್ ಮೈ ಮೈಂಡ್. ಸೊ ದಿಸ್ ಈಸ್ ದಿ ಆಧಾರ. So I witness the flow of thoughts in my mind. So mind is also kshetram and the knower of the mind, that is Nanu, I am the kshetragnaha. So mind is the kshetram, body is the kshetram, the object in the world is the kshetram. I know the object, so I am the kshetragnaha. I know about the body, I am not the body, I am the knower of the body, so I am the kshetragnaha. I know about the mind, I am not the mind, I am the knower of the mind, so I am the kshetragnaha. So again, ಕ್ಷೇತ್ರಂ ಅಂತ ಹೇಳಿದಾಗ ಅಲ್ಲೂ ಕೂಡ ನಾವು 3 ಬೇರೆ ಬೇರೆ ವಿಭಾಗಗಳನ್ನು ಅಲ್ಲಿ ನೋಡಬಹುದು. ಸೊ ಕ್ಷೇತ್ರಂ ಅಂತಂದರೆ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್, ಆ್ಯಂಡ್ ದಿಸ್ ಈಸ್ ಕ್ಯಾಟಗರೈಸ್ಡ್ ಇಂಟು 3 ಟೈಪ್ಸ್. ಅವುಗಳಲ್ಲಿ ಮೊದಲನೇದು ದಿ ವರ್ಲ್ಡ್ ಔಟ್ಸೈಡ್, ಎರಡನೇದು ದಿ ಬಾಡಿ, ಆ್ಯಂಡ್ ಮೂರನೇದು ದಿ ಮೈಂಡ್. ಸೊ ಈ 3 ಕ್ಯಾಟಗರಿಗಳಲ್ಲಿ ದಿ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಮೀನ್ಸ್ ಔಟ್ಸೈಡ್ ವರ್ಲ್ಡ್, ಆ್ಯಂಡ್ ದಟ್ಸ್ ನಾಟ್ ಮೀ. ಅದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಪ್ಕೊಂಡಿರ್ತೀವಿ. ಬಿಕಾಸ್ ದ ವರ್ಲ್ಡ್ ಈಸ್ ಟೋಟಲಿ ಔಟ್ಸೈಡ್. ದ ವರ್ಲ್ಡ್ ಈಸ್ ಟೋಟಲಿ ಔಟ್ಸೈಡ್. ನನಗಿಂತ ಬೇರೆಯಾಗಿಯೇ ಇದೆ ಈ ಪ್ರಪಂಚ. ಸೊ ಪ್ರಪಂಚದಲ್ಲಿರುವಂತಹ ಒಂದು ವಸ್ತುವನ್ನು ನಾನು ಗುರುತಿಸಿದಾಗ ಆ ವಸ್ತು ಪ್ರಪಂಚದಲ್ಲಿದೆ, ಪ್ರಪಂಚದಲ್ಲಿರುವಂತಹ ವಸ್ತುವನ್ನು ನಾನು ಗುರುತಿಸಿದ್ದೀನಿ. ದಟ್ ವಸ್ತು ಈಸ್ ಕಾಲ್ಡ್ ದಿ ಕ್ಷೇತ್ರಂ ಅಂಡ್ ಐ ಆಮ್ ದಿ ನೋವರ್ ಆಫ್ ದಟ್ ವಸ್ತು, ಐ ಆಮ್ ದಿ ಕ್ಷೇತ್ರಜ್ಞಃ. ಅಂಡ್ ಈ ಪ್ರಪಂಚ ಅನ್ನುವಂತಹದ್ದು ನನಗಿಂತ ಬೇರೆಯಾಗಿಯೇ ಇದೆ ಅನ್ನೋದರಲ್ಲಿ ದೇರ್ ಈಸ್ ನೋ ಸಂಶಯ. ಇಟ್ ಈಸ್ ವೆರಿ 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 ಕ್ಲಿಯರ್. ಸೊ ಪ್ರಪಂಚ ಅನ್ನೋದು ನನಗಿಂತ ಬೇರೆಯಾಗೇ ಇದೆ. ಅಲ್ಲಿರುವಂತಹ ವಸ್ತುಗಳು ಅವುಗಳು ನಾನಲ್ಲ. ಐ ಆಮ್ ದಿ ನೋರ್ ಆಫ್ ದೋಸ್ ಆಬ್ಜೆಕ್ಟ್ಸ್ ಇನ್ ದಿ ವರ್ಲ್ಡ್. ಇದನ್ನು ನಾವು ಒಪ್ಕೋತೀವಿ. ಇಲ್ಲಿ ಯಾವುದೇ ರೀತಿಯ ಅನುಮಾನಗಳು ಕೂಡ ನಮ್ಮನ್ನು ಕಾಡೋದಿಲ್ಲ. ಯಾವುದೇ ಒಂದು ವಸ್ತುವನ್ನು ನಾವು, ಪ್ರಪಂಚದಲ್ಲಿರುವಂತಹ ಒಂದು ವಸ್ತುವನ್ನು ಗುರುತಿಸಿ ಅದನ್ನು ನಾವು ವರ್ಲ್ಡ್ ಆಫ್ ಆಬ್ಜೆಕ್ಟ್ ಅಂತ ಕರಿತೀವಿ. ಹಾಗೂ ಚೆನ್ನಾಗಿ ಗೊತ್ತು ಅದು ನಾನಲ್ಲ, ಐ ಆಮ್ ದಿ ನೋವರ್ ಆಫ್ ದಟ್ ಆಬ್ಜೆಕ್ಟ್. ಸೊ ಐ ಆಮ್ ದಿ ನೋವರ್ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ನೋನ್ ಟು ಮೀ. ಸೊ ದಟ್ ವಸ್ತು ಈಸ್ ಕ್ಷೇತ್ರಂ ಆ್ಯಂಡ್ ದ ನೋವರ್, ದಟ್ಸ್ ಮೀ, ಐ ಆಮ್ ದಿ ಕ್ಷೇತ್ರಜ್ಞಃ. ಸೊ ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಐ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಸೊ ಇಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಬಟ್ ದೇರ್ ಆರ್ 2 more categories. One is body and the other is mind. ಸೊ ಪ್ರಪಂಚವನ್ನು ನಾವು ನನಗಿಂತ ಅದು ಬೇರೆ ಅಂತ ಹೇಳೋ ಅಷ್ಟು ಸುಲಭವಾಗಿ ಈ ದೇಹ ಮತ್ತು ಮನಸ್ಸನ್ನು ಅವುಗಳು ನಾನಲ್ಲ ಅಂತ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ.
Because we are so much associated and attached to the body and mind. We almost say, I am the body, I am the mind. ನಾನು ಅಂತ ಹೇಳಿ ನನ್ನ ಶರೀರವನ್ನು ಮುಟ್ಕೊಂಡು ನಾನು ಅಂತ ಹೇಳ್ತೀವಿ. So we are very much attached. We are very much associated with this body. So we say I am the body and I am the mind. ಅಟ್ಯಾಚ್ಮೆಂಟ್ ಹೇಗೆ ಅಂತಂದರೆ, ಉದಾಹರಣೆಗೆ ನಾವು ಕನ್ನಡಕ ಹಾಕೋತೀವಿ, ಅಭ್ಯಾಸ ಆಗೋಗಿದೆ. ಯಾಕೆಂದರೆ ಕನ್ನಡಕ ಇಲ್ಲ ಅಂತಂದರೆ ವೆರಿ ಡಿಫಿಕಲ್ಟ್ ಟು ಸಿ ದಿ ಆಬ್ಜೆಕ್ಟ್ಸ್. ಸೊ ಕನ್ನಡಕ ನನಗೆ ಬೇಕೇ ಬೇಕು. ನಾನು ಎಚ್ಚರವಾಗಿದ್ದೀನಿ, ಆ್ಯಕ್ಟಿವ್ ಆಗಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಬಳಿ ಕನ್ನಡಕ ಇರಲೇಬೇಕು. ಅದಿಲ್ಲ ಅಂತಂದರೆ ನನ್ನಿಂದ ಏನೂ ಕೂಡ ಯಾವುದೇ ಕೆಲಸ ಆಗೋದಿಲ್ಲ. ಸೊ ಕನ್ನಡಕ ಅನ್ನುವಂತಹದ್ದು ನನಗೆ ಬೇಕೇ ಬೇಕು. ಸೊ ಬೈ ಚಾನ್ಸ್ ಈಗ ಈ ಕ್ಷಣದಲ್ಲಿ ನಾನು ಕನ್ನಡಕನ ಎಲ್ಲೋ ಇಟ್ಬಿಟ್ಟು ನಾನು ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಐ ಆಮ್ ನಾಟ್ ವೇರಿಂಗ್ ದಿ ಸ್ಪೆಕ್ಸ್ ರೈಟ್ ನೌ. ಸೊ ಅದೆಲ್ಲ ಹೊರಗಡೆ ಇದೆ. ಸೊ ಯಾರನ್ನೋ ಒಬ್ಬರನ್ನ ನಾನು ಕರೆದು, ಪ್ಲೀಸ್ ಗೆಟ್ ಮೀ ಮೈ ಸ್ಪೆಕ್ಸ್, ಐ ಹ್ಯಾವ್ ಕೆಪ್ಟ್ ಇಟ್ ಸಮ್ವೇರ್, ಅಲ್ಲೆಲ್ಲೋ ಇಟ್ಟಿದ್ದೀನಿ, ದಯವಿಟ್ಟು ಹುಡುಕೊಂಬಂದು ನನಗೆ ಆ ಕನ್ನಡಕ ತಂದುಕೊಡಿ. ಅದಿಲ್ಲ ಅಂದರೆ ನನಗೆ ಓಡಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಏನೊಂದು ಮಾಡೋಕ್ಕಾಗೋದಿಲ್ಲ. ಸೊ ಕೈಂಡ್ಲಿ ಗೆಟ್ ಮೀ ದಿ ಸ್ಪೆಕ್ಸ್, ಸಮ್ವೇರ್ ಐ ಹ್ಯಾವ್ ಕೆಪ್ಟ್ ಇಟ್. ಸೊ ನಾವು ಈ ರೀತಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಯಾರೋ ಒಬ್ಬ ಪುಣ್ಯಾತ್ಮ ಅದನ್ನು ನಮಗೆ ತಂದು ಕೊಡ್ತಾನೆ. ದೆನ್ ವಿ ವೇರ್ ದಿ ಸ್ಪೆಕ್ಸ್. ಅದು ನಮಗೆ ಎಷ್ಟು ಅಭ್ಯಾಸ ಆಗಿದೆ ಅಂತಂದರೆ, ಈ ಸ್ಪೆಕ್ಸ್ ಅನ್ನುವಂತಹದ್ದು ನಮ್ಮದೇ ಒಂದು ಭಾಗವಾಗಿ ಆಗಿ ಹೋಗಿದೆ. ಈ ದೇಹವನ್ನು ಮುಟ್ಕೊಂಡು ಇದನ್ನು ನಾನು ಅಂತ ಹೇಳ್ತೀನಿ. ನನ್ನ ಭುಜ, ನನ್ನ ಕೈ, ನನ್ನ ತಲೆ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈ ಬೆರಳುಗಳು, ನನ್ನ ಕಾಲು, ಹೇಗೆ ಈ ದೇಹವನ್ನು ನಾವು ನಂದು ಅಂತ ನಿಸ್ಸಂಕೋಚವಾಗಿ ರಾಜಾರೋಷವಾಗಿ ಒಪ್ಕೊಂಡಿದ್ದೀವಿ. ಯಾಕೆಂತಂದರೆ ಈ ದೇಹ ಇಲ್ಲ, ಈ ಭುಜ ಇಲ್ಲ, ಈ ಕೈ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಏನೋ ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ವಿ ಆರ್ ಯೂಸಿಂಗ್ ದಿಸ್ ಬಾಡಿ. ಬಟ್ ಶಾಸ್ತ್ರ ಹೇಳುತ್ತೆ, ಯು ಆರ್ ನಾಟ್ ದಿ ಬಾಡಿ. ಅಫ್ಕೋರ್ಸ್ ಬಾಡಿ ಈಸ್ ಗಿವನ್ ಟು ಮೀ ಆಸ್ ಎ ಟೂಲ್. ಐ ಆಮ್ ಯೂಸಿಂಗ್ ದಿಸ್ ಬಾಡಿ ಆಸ್ ಎ ಟೂಲ್. ಇಟ್ ಈಸ್ ಆಲ್ ಟ್ರೂ. ಬಟ್ ಸ್ಟಿಲ್ ಅವರ್ ಅಸೋಸಿಯೇಷನ್ ವಿತ್ ದಿ ಬಾಡಿ ಅದು ಹೇಗಿದೆ ಅಂತಂದರೆ, ವಿ ಆಲ್ವೇಸ್ ಆ್ಯಂಡ್ ಆಲ್ಮೋಸ್ಟ್ ಸೇ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್. ಇಟ್ ಈಸ್ ಎಕ್ಸಾಕ್ಟ್ಲಿ ಹೇಗೆ ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ನಮ್ಮ ಜೊತೆ ಇಲ್ಲ ಅಂತಂದರೆ ನಾವು ಏನೂ ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೋ ಮಚ್ ವಿ ಆರ್ ಅಟ್ಯಾಚ್ಡ್. ಎಕ್ಸಾಕ್ಟ್ಲಿ ಲೈಕ್ ದಟ್ ವಿ ಆರ್ ಅಟ್ಯಾಚ್ಡ್ ವಿತ್ ದಿ ಸ್ಪೆಕ್ಸ್ ಆಲ್ಸೋ. ಸೊ ಆ ಸ್ಪೆಕ್ಸ್ ಇಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ನಥಿಂಗ್ ಕ್ಯಾನ್ ಬಿ ಡನ್. ಜಸ್ಟ್ ಲೈಕ್ ಹ್ಯಾಂಡ್ ಅಥವಾ ನನ್ನ ಕಾಲು ಅಥವಾ ನನ್ನ ತಲೆ ಅಂತ ಹೇಳಿ ಹೇಗೆ ಅದು ನನ್ನ ಒಂದು ಭಾಗವೇ ಆಗಿ ಹೋಗಿದೆ, ಇಟ್ ಈಸ್ ಎಕ್ಸಾಕ್ಟ್ಲಿ ದಿಸ್ ಸ್ಪೆಕ್ಸ್ ಈಸ್ ಎ ಪಾರ್ಟ್ ಆಫ್ ನನ್ನದೇ ಒಂದು ಭಾಗವಾಗಿ ಅದು ಆಗಿ ಹೋಗಿದೆ. ಸೊ ದಟ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಈಸ್ ಡೆವಲಪ್ಡ್. ಸೊ ವಿತೌಟ್ ಸ್ಪೆಕ್ಸ್ ನಥಿಂಗ್ ಕ್ಯಾನ್ ಬಿ ಮ್ಯಾನೇಜ್ಡ್. ಸೊ ಹೀಗೆ ಯಾವಾಗೆಲ್ಲ ನಾನು ಅಂತ ಹೇಳಿಕೊಂಡಾಗ ಆ ನಾನುವಿನ ಜೊತೆಯಲ್ಲಿ ನಾನು ಬಾಡಿಯನ್ನು ಗುರುತಿಸ್ಕೋತೀನಿ, ಮನಸ್ಸನ್ನು ಗುರುತಿಸ್ಕೋತೀನಿ, ಅದೇ ರೀತಿಯಲ್ಲಿ ಸ್ಪೆಕ್ಸ್ನ ಕೂಡ ಗುರುತಿಸ್ಕೋತೀನಿ. ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಮೀ. ಸೊ ಐ ಈಸ್ ಇನ್ಕ್ಲೂಡೆಡ್ or I is including the specs also. But actually the specs ಅನ್ನುವಂತಹದ್ದು is an object. Definitely it is not me.
ಸೊ ಸ್ಪೆಕ್ಸ್ ಇಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಎಷ್ಟು ಸತ್ಯವೋ ಅದೇ ರೀತಿ ಸ್ಪೆಕ್ಸ್ ಅನ್ನುವಂತಹದ್ದು ಈಸ್ ಅನ್ ಆಬ್ಜೆಕ್ಟ್, ಬಟ್ it is taken to be as me. Why? So much attachment, totally depending on it. I am using this as a tool again. Without this, nothing can be managed. Without body, nothing can be done. Without mind, nothing can be done. Without specs, nothing can be done. So this is how the body and mind is mistaken by us. ಹೇಗೆ ಒಂದು ಸ್ಪೆಕ್ಸ್ ಅನ್ನುವಂತಹದ್ದು ಒಂದು ಔಟ್ಸೈಡ್ ಆಬ್ಜೆಕ್ಟ್ ಆದರೂ ಕೂಡ ಅದು ನನ್ನದೇ ಮತ್ತು ಅದು ನಾನೇ ಆಗಿ ಹೋಗಿದ್ದೀನಿ ಅಂತ ಹೇಗೆ ಒಪ್ಕೋತೀನಿ, ಇಟ್ಸ್ ಅ ಮಿಸ್ಟೇಕ್. ಆ್ಯಕ್ಚುಲಾಗಿ ಇಟ್ಸ್ ಅನ್ ಆಬ್ಜೆಕ್ಟ್. ದೋ ಇಟ್ ಈಸ್ ಅನ್ ಆಬ್ಜೆಕ್ಟ್, ಇಟ್ ಈಸ್ taken to be as me, exactly the body and mind. So body and mind, though they are actually in reality they are objects, but they are our instruments, and both are taken to be as me. Both the body and mind are taken to be as me. ಸೊ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದನ್ನು ನಾವು ಸಾಕಷ್ಟು ಬಾರಿ ಅದರ ಬಗ್ಗೆ ಕೇಳಿ ನಾವು ಮನನ ಮಾಡಿಕೊಂಡಿದ್ರೂ ಕೂಡ ದೇರ್ ಈಸ್ ಆಲ್ವೇಸ್ ಎ ಕ್ವಶನ್ ಫಾರ್ ಅಸ್. ಸೊ ಈ ವೇದಾಂತದಲ್ಲಿ ದೇರ್ ಆರ್ ಸರ್ಟನ್ ಕ್ವಶನ್ಸ್. ಅದು ನನಗೆ ಅರ್ಥ ಆಗಿದೆ, ಎಸ್ ಇಟ್ ಈಸ್ ಟ್ರೂ, ನಾವು ಅನೇಕ ಬಾರಿ ಇದನ್ನು ಒಪ್ಕೊಂಡಿರ್ತೀವಿ. ಬಟ್ ವೆನ್ ವಿ ವಾಂಟ್ ಟು ಅಪ್ಲೈ ಇಟ್ ಇನ್ ಅವರ್ ರಿಯಲ್ ಲೈಫ್, ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. So there is always a question for us. How is it that the body and mind, they are instrument, and how I am different from them? Actually adu nane, but how I am different from them? So it is always a question, burning question. Though we know the reality, though we know the truth, though we have accepted the words and the ಒಬ್ಬ ಗುರು ಹೇಳಿರ್ತಾನೆ, ವೇದಾಂತ ಹೇಳಿರುತ್ತೆ, ಸಾಕಷ್ಟು ಬಾರಿ ಶ್ರವಣ ಆಗಿರುತ್ತೆ, ಮನನ ಆಗಿರುತ್ತೆ. ಇನ್ ಸ್ಪೈಟ್ ಆಫ್ ದ್ಯಾಟ್, ಇನ್ ಸ್ಪೈಟ್ ಆಫ್ ನೋಯಿಂಗ್ ದಿ ಟ್ರೂತ್, ಇಟ್ ಈಸ್ ಆಲ್ವೇಸ್ ಎ ಬರ್ನಿಂಗ್ ಕ್ವಶನ್ ಫಾರ್ ಅಸ್. ಅಷ್ಟು ಸುಲಭವಾಗಿ ನಾವು ಈ ದೇಹ ಮತ್ತು ಮನಸ್ಸನ್ನು ಯಾವುದೋ ಹೊರ ಪ್ರಪಂಚದ ಒಂದು ವಸ್ತುವನ್ನು ಹೇಗೆ ನಾನು ಇಟ್ ಈಸ್ ಅನ್ ಆಬ್ಜೆಕ್ಟ್ ಅಂತ ಹೇಳ್ತೀನಿ, ಆ ರೀತಿಯಲ್ಲಿ ದೇಹ ಮತ್ತು ಮನಸ್ಸನ್ನು ಇಟ್ ಈಸ್ ಅನ್ ಆಬ್ಜೆಕ್ಟ್ ಆ ರೀತಿ ಹೇಳಕ್ಕೆ ಆಗ್ತಾ ಇಲ್ಲ. ಇನ್ ರಿಯಾಲಿಟಿ ದಿ ಮೈಂಡ್ ಆ್ಯಂಡ್ ಬಾಡಿ, ದೇ ಆರ್ ದಿ ಆಬ್ಜೆಕ್ಟ್ಸ್. ದೇ ಆರ್ ಗಿವನ್ ಟು ಅಸ್ ಆಸ್ ಟೂಲ್ಸ್. ವಿ ಆರ್ ಯೂಸಿಂಗ್ ಇಟ್ ಆಸ್ ಟೂಲ್ಸ್. ದೇ ಆರ್ ದಿ ಆಬ್ಜೆಕ್ಟ್ಸ್, ನೋ ಡೌಟ್ ಅಬೌಟ್ ಇಟ್. ಬಟ್ ಸ್ಟಿಲ್ ಇಟ್ ಈಸ್ ಆಲ್ವೇಸ್ ಎ ಬರ್ನಿಂಗ್ ಕ್ವಶನ್ ಫಾರ್ ಅಸ್. How this body and mind, they are different from me. So again, during our sleep, deep sleep, nidreya samayadalli, we don't use this body and mind. Dirgha nidde anta ನಾವು ಹೇಳಿದಾಗ there is no body, there is no mind. ಒಂದು ವೇಳೆ ಅಲ್ಲಿ ನಮ್ಮ ದೀರ್ಘ ನಿದ್ದೆಯಲ್ಲಿ ದೇಹ ಮನಸ್ಸು ಇದೆ ಅಂತಂದರೆ ಯು ಕೆನಾಟ್ ಕಾಲ್ ಇಟ್ ಎ ಸ್ಲೀಪ್. ಡೆಫಿನೆಟ್ ಆಗಿ ಇಟ್ ಈಸ್ ನಾಟ್ ಎ ಡೀಪ್ ಸ್ಲೀಪ್. ಸೊ ಒಂದು ವೇಳೆ ಈ ದೇಹ ಮತ್ತು ಮನಸ್ಸು ಅವುಗಳು ನಾನೇ ಆಗಿದ್ದ ಪಕ್ಷದಲ್ಲಿ, ಈಗ ವೇದಾಂತ ಏನು ಹೇಳ್ತಾ ಇದೆ, ದಿಸ್ ಬಾಡಿ ಆ್ಯಂಡ್ ಮೈಂಡ್ ದೇ ಆರ್ ದಿ ಟೂಲ್ಸ್, ಯು ಆರ್ ನಾಟ್ ದಟ್. ಅದು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ವೇಳೆ, ಇಫ್ ಸಪೋಸ್, ಒಂದು ವೇಳೆ ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಒಂದು ಪಕ್ಷ ಅವುಗಳು ನಾನೇ ಆಗಿದ್ರೆ, ಈ ದೇಹ ಮನಸ್ಸು ಅನ್ನುವಂತಹದ್ದು ನನ್ನ ಎಲ್ಲ ಮೂರೂ ಅವಸ್ಥೆಗಳಲ್ಲೂ ಕೂಡ ನನ್ನ ಬಳಿಯಲ್ಲಿಯೇ ಅವುಗಳಿರಬೇಕಿತ್ತು.
ಮೂರು ಅವಸ್ಥೆಗಳು ಅಂತಂದರೆ ಎಚ್ಚರ, ನಿದ್ರೆ ಮತ್ತು ಕನಸು. ಈ ಮೂರೂ ಅವಸ್ಥೆಗಳಲ್ಲೂ ಕೂಡ ಈ ದೇಹ ಮನಸ್ಸು ಅನ್ನುವಂತಹದ್ದು ನನ್ನ ಬಳಿಯಲ್ಲಿಯೇ ಇರಬೇಕಿತ್ತು. ಸೊ ಜಾಗೃತ ಅವಸ್ಥೆ ಅಂತಂದರೆ ಎಚ್ಚರ ಅಂತ ಹೇಳ್ತೀವಿ. ಡ್ಯೂರಿಂಗ್ ಮೈ ವೇಕಿಂಗ್ ಸ್ಟೇಟ್ ದೇ ಆರ್ ವಿತ್ ಅಸ್, ನೋ ಡೌಟ್. ಇನ್ ಸ್ವಪ್ನ, ಇನ್ ಡ್ರೀಮ್ ಸ್ಟೇಟ್, ದಿ ಬಾಡಿ ಈಸ್ ನಾಟ್ ಅವೈಲಬಲ್, ಬಟ್ ದ ಮೈಂಡ್ ಈಸ್ ಫೀಬ್ಲಿ ಆಕ್ಟಿವ್. ಅಂತಂದರೆ ದುರ್ಬಲವಾದ ಚಟುವಟಿಕೆಗಳನ್ನು ನಡೆಸ್ತಾ ಇರುತ್ತೆ ಮೈಂಡ್. ಡಾರ್ಮೆಂಟ್ ಸ್ಟೇಟಲ್ಲಿರುತ್ತದು ಮೈಂಡು. ಸೊ ದೇಹ ಅನ್ನುವಂತಹದ್ದು ಸಂಪೂರ್ಣವಾಗಿ ಡಿಸ್ಅಸೋಸಿಯೇಟ್ ಆಗಿರುತ್ತೆ ನಮ್ಮ ಜೊತೆ. ನಿದ್ರೆಯ ಅವಸ್ಥೆಯಲ್ಲಿ ದೇಹ ಅನ್ನುವಂತಹದ್ದು ಸಂಪೂರ್ಣವಾಗಿ ನಮ್ಮಿಂದ ದೂರವಾಗಿರುತ್ತೆ, ಡಿಸ್ಅಸೋಸಿಯೇಟ್ ಆಗಿರುತ್ತೆ. ಬಟ್ ಮೈಂಡ್ ಅನ್ನುವಂತಹದ್ದು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಆದರೆ ನಮ್ಮ ಜೊತೆ ಇಲ್ಲ. ಇಟ್ಸ್ ಕಾಲ್ಡ್ ದಿ ಡಾರ್ಮೆಂಟ್ ಸ್ಟೇಟ್, ದುರ್ಬಲ ಸ್ಥಿತಿ. ದಟ್ ಮೈಂಡ್ ಈಸ್ ರಿಯಲಿ ನಾಟ್ ಸ್ಟ್ರಾಂಗ್ ಅಂಡ್ ಅಟ್ ದ ಸೇಮ್ ಟೈಮ್ ನಾಟ್ ಟು ವೀಕ್. ದಟ್ ಈಸ್ ಕಾಲ್ಡ್ ದುರ್ಬಲ, ಡಾರ್ಮೆಂಟ್ ಸ್ಟೇಟ್. ಸೊ ಸಾಕಷ್ಟು ಚೈತನ್ಯ ಇಲ್ಲ ಮೈಂಡಲ್ಲಿ. ಆ್ಯಂಡ್ ಕನಸಿನಲ್ಲಿ ದಿ ಆ್ಯಕ್ಚುಯಲ್ ಬಾಡಿ ಈಸ್ ನಾಟ್ ವಿತ್ ಅಸ್. ಕನಸಿನಲ್ಲಿ ಈಗ ನಾವು ಅಲ್ಲಿ ಆಟ ಆಡಿರ್ತೀವಿ, ಓಡ್ತೀವಿ, ಎಲ್ಲೋ ಹೋಗ್ತೀವಿ, ಕುಣಿತೀವಿ, ಏನೇನೋ ಮಾಡ್ತೀವಿ. ನಿದ್ರೆಯಲ್ಲಿ ದರ್ ಈಸ್ ನೋ ಬಾಡಿ ಅಂತ ನಾವು ಹೇಳಿದಾಗ, ಕನಸಿನಲ್ಲಿ ಏನಾಗಿರುತ್ತೆ, ಅಫ್ಕೋರ್ಸ್ ದ ರಿಯಲ್ ಬಾಡಿ ಇಸ್ ಜಸ್ಟ್ ಇಟ್ಸ್ ಲೈಯಿಂಗ್ ಆನ್ ದಿ ಬೆಡ್. ದ ಮೈಂಡ್ ದುರ್ಬಲ ಚಟುವಟಿಕೆ ಹೊಂದಿರುತ್ತೆ. ಈ ಸಂದರ್ಭದಲ್ಲಿ ಕನಸಿನಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಆಟ ಆಡ್ತಾ ಇದ್ದೀವಿ, ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ವಿ ಅಸ್ಯೂಮ್ ಎ ಡಿಫರೆಂಟ್ ಬಾಡಿ ಆ್ಯಂಡ್ ದಟ್ ಬಾಡಿ ಈಸ್ ಗಿವನ್ ಟು ಅಸ್ ಬೈ ದಿ ಡ್ರೀಮ್. ಆ ಒಂದು ಕನಸು ನಮಗೆ ಒಂದು ದೇಹವನ್ನು ಕೊಟ್ಟಿರುತ್ತೆ. ಇಟ್ಸ್ ಎ ಡ್ರೀಮ್ ವರ್ಲ್ಡ್ ಆ್ಯಂಡ್ ದೆರ್ ಈಸ್ ಎ ಡ್ರೀಮ್ ಮೈಂಡ್. ಆ್ಯಂಡ್ ಡ್ಯೂರಿಂಗ್ ದಿ ಡೀಪ್ ಸ್ಲೀಪ್ ಅಂತ ಹೇಳಿದಾಗ, ದೀರ್ಘ ನಿದ್ದೆ ಅಂತ ಹೇಳಿದಾಗ, ಅಲ್ಲಿ ಮೈಂಡ್ ಅನ್ನುವಂತಹದ್ದು ಕೂಡ ಇಲ್ಲ, ದೇಹ ಅನ್ನುವಂತಹದ್ದು ಕೂಡ ಇಲ್ಲ. ದೆರ್ ಈಸ್ ನೋ ಬಾಡಿ, ದೆರ್ ಈಸ್ ನೋ ಮೈಂಡ್. ಟೋಟಲಿ ವಿ ಆರ್ ಡಿಟ್ಯಾಚ್ಡ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ದಟ್ ವಿ ಗೆಟ್ ಎ ಡೀಪ್ ಸ್ಲೀಪ್. ಸೊ ಈಗ ನಮ್ಮ ಎಚ್ಚರದ ಅವಸ್ಥೆ, ಆ ಸಂದರ್ಭದಲ್ಲಿ ದೇಹ ಮನಸ್ಸು ನಮ್ಮ ಬಳಿ ಇರುತ್ತೆ. ಕನಸಿನ ಅವಸ್ಥೆಯಲ್ಲಿ ದೇಹ ಇರೋದಿಲ್ಲ, ಬಟ್ ಕನಸು ಬೀಳಬೇಕಾದ್ರೆ ನಮಗೆ ಸಿಕ್ಕಿರುವಂತಹ ದೇಹವನ್ನು ಕೊಟ್ಟಿರುವಂತಹದ್ದು ಕನಸಿನ ಲೋಕ, ಅದೇ ನಮಗೆ ಕೊಟ್ಟಿರುತ್ತೆ. ಸೊ ವಿ ಥಿಂಕ್ ದಟ್ ಈಸ್ ಅವರ್ ಬಾಡಿ. ಸೊ ಮೈಂಡ್ ಅನ್ನುವಂತಹದ್ದಲ್ಲಿ ಸಾಕಷ್ಟು ಚೈತನ್ಯ ಇರೋದಿಲ್ಲ, ಬಟ್ ಆ ಮನಸ್ಸು ಅನ್ನುವಂತಹದ್ದು ಇಟ್ ಈಸ್ ತನ್ನ ಒಂದು ಕನೆಕ್ಷನನ್ನು ಕಳ್ಕೊಂಡಿರೋದಿಲ್ಲ. ದಟ್ ಈಸ್ ಡ್ರೀಮ್. ಬಟ್ ಡೀಪ್ ಸ್ಲೀಪ್ ಅಂತ ಹೇಳಿದಾಗ there is absolutely, we are totally detached from the body and mind. ಈಗ ನಿದ್ರೆ ಮುಗಿತು, ಎಚ್ಚರಕ್ಕೆ ನಾವು ಬರ್ತೀವಿ. ನಿದ್ರೆ ಮುಗಿದಾಗಿದೆ, ಈಗ ಎಚ್ಚರಕ್ಕೆ ಬರ್ತೀವಿ. ಎಚ್ಚರವಾದ ಕೂಡಲೇ ಎವ್ರಿಥಿಂಗ್ ಈಸ್ ಅವೈಲಬಲ್. ವಿ ಗೆಟ್ ಅಟ್ಯಾಚ್ ದಿ ಬಾಡಿ ಆ್ಯಂಡ್ ಮೈಂಡ್. ಸೊ ದೀರ್ಘ ನಿದ್ದೆಯಲ್ಲಿ there is no body, there is no mind. ಬಟ್ ಎಚ್ಚರಕ್ಕೆ ನಾವು ಬಂದ ಕೂಡಲೇ we got back the body and mind. So the body and mind are also kshetram, and I am kshetragnaha. I am the consciousness and this body is incidental. Body is incidental, but I am not incidental. I am the Chaitanya, the consciousness principle that pervades every body and everything.
ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಾನು ಶುದ್ಧ ಚೈತನ್ಯ. ನಾನು ಮೀನ್ಸ್ ಇಟ್ ಈಸ್ ಶುದ್ಧ ಚೈತನ್ಯ. ಹಾಗೂ ನಾನು ಅನ್ನುವಂತಹದ್ದು ಎಲ್ಲರಲ್ಲೂ ಎಲ್ಲದರಲ್ಲೂ ಇರುವವನು. ಸಿ, ವೇದಾಂತ ಈ ರೀತಿ ಹೇಳಿದಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಅದೇನು ಅಂತಂದರೆ, ದೇರ್ ಆರ್ ಮೆನಿ ಕಾನ್ಷಿಯಸ್ನೆಸ್. ಯಾಕೆ ಅಂತಂದರೆ ಅನೇಕ ಶುದ್ಧ ಚೈತನ್ಯಗಳಿದೆ ಇಲ್ಲಿ ಅಂತ ನಾವು ಮಾತಾಡ್ತೀವಿ. ಈಗ ಯಾವುದೋ ಒಂದು ಕಡೆ ನೂರಾರು ಜನಗಳ ಗುಂಪು ಇರುತ್ತೆ, ಅದನ್ನು ನೋಡ್ತೀವಿ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಆ ಜನಗಳೆಲ್ಲ ಸೇರಿರ್ತಾರೆ, ಗಂಡಸರು, ಹೆಂಗಸರು, ಮಕ್ಕಳು, ಹೀಗೆ ಅನೇಕ ವಯೋಮಾನದ ಅನೇಕ ವ್ಯಕ್ತಿಗಳನ್ನು ನಾವಲ್ಲಿ ಆ ಗುಂಪಲ್ಲಿ ನೋಡ್ತೀವಿ. ಅದೇ ರೀತಿ ಅಲ್ಲೇ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಅನೇಕ ಪ್ರಾಣಿಗಳು ಇರುತ್ತವೆ. ಹಸು ಕರುಗಳಿರುತ್ತೆ, ಎಮ್ಮೆ ಇರುತ್ತೆ, ಕುರಿ ಆಡುಗಳಿರುತ್ತೆ, ನಾಯಿಗಳಿರುತ್ತೆ, ಬೆಕ್ಕಿರುತ್ತೆ, ಕೋತಿ ಇರುತ್ತೆ, ಅನೇಕ ರೀತಿಯ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರುತ್ತೆ. ಒಂದು ಕಡೆ ಮನುಷ್ಯರನ್ನು ನೋಡ್ತೀವಿ, ಒಂದು ಕಡೆ ಪ್ರಾಣಿಗಳನ್ನು ನೋಡ್ತೀವಿ. ಸೊ ಈ ಶುದ್ಧ ಚೈತನ್ಯ ಎಲ್ಲದರಲ್ಲೂ ಇರೋನು ಅಂತಂದ ಮೇಲೆ ಇಲ್ಲಿ ಇರುವಂತಹ ನೂರಾರು ಸಂಖ್ಯೆಯ ಜನಗಳಲ್ಲೂ ಕೂಡ ಅವನಿರಬೇಕು. ಅದೇ ರೀತಿ ನೂರಾರು ಸಂಖ್ಯೆಯಲ್ಲಿ ಇರುವಂತಹ ಪ್ರಾಣಿಗಳಲ್ಲೂ ಕೂಡ ಅವನಿರಬೇಕು. ಸೊ ದೇರ್ ಆರ್ ಮೆನಿ ಆತ್ಮಾಸ್. ದೇರ್ ಆರ್ ಮೆನಿ ಆತ್ಮಾಸ್. ದೇರ್ ಆರ್ ಮೆನಿ ಕಾನ್ಷಿಯಸ್ನೆಸ್ ಅನ್ನೋವಂತಹದ್ದು. ಇಟ್ ಈಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇದ್ರ ಬಗ್ಗೆ ಇಂತಹ ಪ್ರಶ್ನೆ ಬರುತ್ತೆ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಆತ್ಮ ಈಸ್ ಏಕಃ ಅಂತ ವೇದಾಂತ ಹೇಳುತ್ತೆ. ಆತ್ಮ ಈಸ್ ಏಕಃ. ಏಕ ಆತ್ಮ ಅನ್ನುವಂತಹದ್ದು ಎಲ್ಲರಲ್ಲೂ ಎಲ್ಲದರಲ್ಲೂ ಏಕಕಾಲದಲ್ಲಿ ಇರುವವನು. ಬಟ್ ಎಷ್ಟೊಂದು ಪ್ರಾಣಿಗಳನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಆತ್ಮ ಈಸ್ ಏಕಃ ಅಂತಂದಾಗ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ, ಪ್ರಾಣಿಗಳಿದೆ, ನಾಯಿ ಬೊಗಳ್ತಾ ಇದೆ, ಹಸು ಓಡ್ತಾ ಇದೆ, ಇನ್ನೇನೋ ಮಾಡ್ತಾ ಇದೆ. ಸೊ ಎಲ್ಲವೂ ಚೈತನ್ಯ ಭರಿತವಾಗಿದೆ. ದ ಪೀಪಲ್ ಆರ್ ಆ್ಯಕ್ಟಿವ್, ದಿ ಅನಿಮಲ್ಸ್ ಆರ್ ಆ್ಯಕ್ಟಿವ್. ದಟ್ ಮೀನ್ಸ್ ಚೈತನ್ಯ ಎಲ್ಲರಲ್ಲೂ ಇದೆ ಅಂತಂದ ಮೇಲೆ ಸೊ ದೇರ್ ಮಸ್ಟ್ ಬಿ ಪ್ಲೆಂಟಿ ಆಫ್ ಆತ್ಮಾಸ್. ಸೊ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಬಟ್ ಇಟ್ ಈಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಟ್ ಈಸ್ ಒನ್ ಆತ್ಮ ರಿಸೈಡಿಂಗ್ ಇನ್ ಎವ್ರಿಬಡಿ and everywhere. But how to understand this? It is like a light principle. ಈಗ ರೈಟ್ ನೌ ಈ ಒಂದು ಹಾಲ್ನಲ್ಲಿ ವಿ ಹ್ಯಾವ್ ಲೈಟ್ ಅಂತಂದರೆ ಇಲ್ಲಿ ಒಂದು ಬೆಳಕಿದೆ. ಸಿ ವಿ ಹ್ಯಾವ್ ಲೈಟ್ ಹಿಯರ್ ಅಂತಂದರೆ we are talking about the prakasha, belaku. We are talking about belaku. We are not talking about deepaha. Deepa is one, light is spread out. Deepaha is one, light is spread out. See, deepaha ಅನ್ನುವಂತಹದ್ದು ಒಂದು, ಬಟ್ ಈ ಜಾಗದಲ್ಲಿ ಎಲ್ಲ ನೋಡಿದ್ರು ಎಲ್ಲ ಕಡೆ ಬೆಳಕಿದೆ. But Deepaha, it is one only. Belaku everywhere. So Deepa is one and Belaku is everywhere. That means Deepa ಅನ್ನುವಂತಹದ್ದು is the source for light. So it is not possible to see the light. ಬೆಳಕನ್ನು ನಾವು ಈ ರೀತಿ ಒಂದು ಆಬ್ಜೆಕ್ಟ್ ಅನ್ನುವಂತೆ ನೋಡೋದಕ್ಕಾಗೋದಿಲ್ಲ. ಬಿಕಾಸ್ ವಿ ಸಿ ದಿ ಆಬ್ಜೆಕ್ಟ್ಸ್ ಬಿಕಾಸ್ ಆಫ್ ದಿ ಲೈಟ್. ಸಿ ವಿ ಸಿ ಸೋ ಮೆನಿ ಆಬ್ಜೆಕ್ಟ್ಸ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಲೈಟ್. ಆ ಬೆಳಕು ಅನ್ನುವಂಥದ್ದು ಆ ವಸ್ತುಗಳ ಮೇಲೆ ಆ ಲೈಟ್ ಬಿದ್ದಿರೋದ್ರಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಸಿ ದಿ ಆಬ್ಜೆಕ್ಟ್ಸ್.
ಉದಾಹರಣೆಗೆ ದೀಪ ಇಸ್ ದಿ ಸೋರ್ಸ್ ಆ್ಯಂಡ್ ಬೆಳಕು ಅಥವಾ ಪ್ರಕಾಶ ಅನ್ನುವಂಥದ್ದು ಈಸ್ ಸ್ಪ್ರೆಡ್ ಔಟ್ ಅಂತ ನಾವು ಹೇಳಿದಾಗ ಇಟ್ ಈಸ್ ಎವ್ರಿವೇರ್, ಲೈಟ್ ಈಸ್ ಎವ್ರಿವೇರ್. ದೀಪ ಮಾತ್ರ ಒಂದು, ಬಟ್ ಬೆಳಕು ಈಸ್ ಸ್ಪ್ರೆಡ್ ಔಟ್, ಇಟ್ ಈಸ್ ಎವ್ರಿವೇರ್. ಇಟ್ ಪರ್ವೇಡ್ಸ್, ದ ಬೆಳಕು ಪರ್ವೇಡ್ಸ್ ಎವ್ರಿ ಆಬ್ಜೆಕ್ಟ್ ಇನ್ ದಿಸ್ ರೂಮ್. ಸೊ ಆಬ್ಜೆಕ್ಟ್ಸ್ ಆರ್ evident to us because of the light. Objects are evident because of light. For example, ಈಗ ದಿಸ್ ಈಸ್ ಮೈ ಎರಡು ಹಸ್ತಗಳು. ಇಲ್ಲಿ ಎರಡು ಹಸ್ತಗಳು ಅಂತಂದಾಗ ಈ ಎರಡೂ ಹಸ್ತಗಳು ನನಗೆ ಕಾಣ್ತಾ ಇದೆ. ಯಾಕೆ ಅಂತಂದರೆ ಬೆಳಕು ಅನ್ನುವಂತಹದ್ದು ಈ ಎರಡೂ ಹಸ್ತಗಳ ಮೇಲೆ ಬಿದ್ದಿದೆ. ಸೊ ಇಲ್ಲಿ ಎರಡೂ ಹಸ್ತಗಳು ಅಂತಂದಾಗ ಇಲ್ಲಿ ಎರಡೂ ಹಸ್ತಗಳಲ್ಲಿ ನಾನು ಬೆರಳುಗಳನ್ನು ದೂರ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಬೆರಳುಗಳ ಮಧ್ಯದಲ್ಲಿ ದೆರ್ ಈಸ್ ಎಂಟಿ ಸ್ಪೇಸ್. ಪ್ರತಿ ಬೆರಳುಗಳ ಮಧ್ಯದಲ್ಲಿ ದೆರ್ ಈಸ್ ಎಂಟಿ ಸ್ಪೇಸ್. ಅದೇ ರೀತಿ ಎರಡೂ ಹಸ್ತಗಳ ಮಧ್ಯದಲ್ಲಿ ದೆರ್ ಈಸ್ ಎಂಟಿ ಸ್ಪೇಸ್. ಆ್ಯಂಡ್ ಐ ಆಮ್ ಸೀಯಿಂಗ್ ದಿ ಫಿಂಗರ್ಸ್. I am seeing the fingers and I am also seeing the empty space. ಸೊ ಬೆಳಕು ಅನ್ನುವಂತಹದ್ದು ಈ ಹಸ್ತದ ಮೇಲೂ ಬಿದ್ದಿದೆ, ಈ ಬೆರಳುಗಳ ಮೇಲೂ ಬಿದ್ದಿದೆ. ಎರಡೂ ಬೆರಳುಗಳ ಮಧ್ಯೆ ಇರುವಂತಹ ಎಂಟಿ ಸ್ಪೇಸ್ ಮೇಲೆ ಬೆಳಕು ಬಿದ್ದಿದೆ. ಎರಡೂ ಹಸ್ತಗಳ ಮಧ್ಯದಲ್ಲಿ ಇರುವಂತಹ ಎಂಟಿ ಸ್ಪೇಸ್ ಮೇಲೆ ಕೂಡ ಈ ಬೆಳಕು ಬಿದ್ದಿರುವ ಕಾರಣದಿಂದ I am able to see everything, including the empty space. I am able to see the 2 hastas and all the 10 fingers. So, ಇದು ನನಗೆ ಕಾಣ್ತಾ ಇರೋದ್ರಿಂದ ಈ ಬೆರಳುಗಳ ನಡುವೆ ನಾನು ಅಲ್ಲಿ ಎಂಟಿ ಸ್ಪೇಸ್ ಇದೆ ಅನ್ನುವಂತಹದ್ದು ಕೂಡ ನಾನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಬೆರಳುಗಳು ಅಂತಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಸಿ, ಅದರಿಂದ ನಾನು ಅದನ್ನು ಗುರುತಿಸಿದೆ. ಬಟ್ ಎಂಟಿ ಸ್ಪೇಸ್ನ ಹೇಗೆ ಗುರುತಿಸಿದೆ ಅಂತಂದರೆ ಈವನ್ ಆ ಎಂಟಿ ಸ್ಪೇಸ್ ಮೇಲೆ ಬೆಳಕು ಬಿದ್ದಿದ್ದರಿಂದ ಒಂದು ಬೆರಳಿನ ಮಧ್ಯೆ ಎರಡು ಬೆರಳುಗಳ ಮಧ್ಯೆ ಅಲ್ಲಿ ಖಾಲಿ ಜಾಗ ಇದೆ ಅನ್ನುವಂತಹದ್ದು ಗೊತ್ತಾಯಿತು. ಸೊ empty space is also seen because of the light. Exactly in the same way, the consciousness or the Shuddha Chaitanya pervades in every being and in every object. But it cannot be seen as a separate object. ಸೊ ಇಲ್ಲಿರುವಂತಹ ಹಿಡನ್ ಮೆಸೇಜ್ ಏನು ಅಂತಂದರೆ, ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವೇದಾಂತ, ದಿಸ್ ಚೈತನ್ಯ ಈಸ್ ಒನ್. ಚೈತನ್ಯ ಈಸ್ ಒನ್ ಆ್ಯಂಡ್ ದಿ ಸೇಮ್ ಕಾನ್ಷಿಯಸ್ನೆಸ್ ವಿಚ್ ಪರ್ವೇಡ್ಸ್ ಬೋತ್ ಇಂಡಿವಿಜುವಲ್ ಶರೀರ ಆ್ಯಂಡ್ ದಿ ಟೋಟಲ್ ಶರೀರ. ಇಂಡಿವಿಜುವಲ್ ಶರೀರ ಅಂತಂದರೆ ಇಟ್ ಇಸ್ ಕಾಲ್ಡ್ ಜೀವಾತ್ಮ. ದಿ ಟೋಟಲ್ ಶರೀರ ಮೀನ್ಸ್ ಇಟ್ ಇಸ್ ಪರಮಾತ್ಮ. ಸೊ ದಿಸ್ ಚೈತನ್ಯ ಆರ್ ದಿ ಕಾನ್ಷಿಯಸ್ನೆಸ್, ಇಟ್ ಪರ್ವೇಡ್ಸ್ ಆನ್ ಬೋತ್ ದಿ ಜೀವಾತ್ಮ ಆ್ಯಂಡ್ ದಿ ಪರಮಾತ್ಮ ಆಲ್ಸೋ. ಆ್ಯಂಡ್ ಶಾಸ್ತ್ರ ಕಾಲ್ಸ್ ಇಟ್ ಜೀವಾತ್ಮ ಪರಮಾತ್ಮ ಐಕ್ಯ ಭಾವ. It is revealed in the Shastras and this is called Mahavakya. ವೇದಾಂತದಲ್ಲಿ ದಿಸ್ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ತಿಳಿಸುವಂತಹ ಅದು ಯಾವುದೇ ಒಂದು ಸೆಂಟೆನ್ಸ್ ಆಗಿರಲಿ, ಇಟ್ ಈಸ್ ಕಾಲ್ಡ್ ದಿ ಮಹಾವಾಕ್ಯ. ಸೊ ಇಟ್ ಮೀನ್ಸ್ ಇಟ್ ಈಸ್ ಅನ್ ಈಕ್ವೇಷನ್ ಅಂತಂದರೆ ವಿ ಹ್ಯಾವ್ ಅರೈವ್ಡ್ ಟು ಒನ್ ಪರ್ಟಿಕ್ಯುಲರ್ solution. So it means it is an equation. See, actually equation ಅಂತಂದಾಗ when
we do the equate the things. See, we equate things which are of the same nature. For example, 3 plus 4 and 8 minus 1. See, 3 plus 4 ಅಂತಂದಾಗ there is a plus symbol, and 8 minus 1 ಅಂತಂದಾಗ there is a minus symbol. So there is plus symbol and there is minus symbol. 3 plus 4 is 7. 8 minus 1 is 7. So in essence it is one and the same. 3 plus 4 is 7. 8 minus 1 is 7. So hige the guru or the teacher helps the Vedantic students to understand this Jivatma Paramatma Aikya Bhava. So though there are differences in approach, see, ಈಗ 3 plus 4 ಅಂತಂದಾಗ 8 minus 1 ಅಂತಂದಾಗ ಅಲ್ಲಿ ಕೂಡೋದು ಇತ್ತು, ಕಳೆಯೋದು ಇತ್ತು. ಅಪ್ರೋಚ್, ಡಿಫ್ರೆಂಟ್ ಅಪ್ರೋಚ್, ಬಟ್ the result is the same. 7 is the same. 3 plus 4 is 7. ಕೂಡಿದ್ರು 7. 8 minus 1 ಕಳೆದ್ರು ಕೂಡ it is 7. ಸೊ ಶುದ್ಧವಾದ ಮನಸ್ಸಿನಿಂದ ಜೀವಾತ್ಮ ಮತ್ತು ಪರಮಾತ್ಮ ಐಕ್ಯ ಭಾವವನ್ನು ಅರ್ಥ ಮಾಡಿಕೊಂಡಾಗ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಜ್ಞಾನಯೋಗ. ದಿಸ್ ಈಸ್ ಕಾಲ್ಡ್ ಜ್ಞಾನಯೋಗ. ಸೊ ಇದನ್ನು ವೇದಾಂತದಲ್ಲಿ ಶ್ರವಣ ಮತ್ತು ಮನನ ಅಂತ ಹೇಳ್ತಾರೆ. ದಿಸ್ ಕಾಲ್ಡ್ ವೇದಾಂತ ಶ್ರವಣ ಆ್ಯಂಡ್ ವೇದಾಂತ ಮನನ. ಸೊ ದಿಸ್ ಪ್ರೋಸೆಸ್ ಆಫ್ ನೋಯಿಂಗ್ ದಿ ನಾಲೆಡ್ಜ್ ಈಸ್ ಕಾಲ್ಡ್ ಆತ್ಮ ಏಕತ್ವ ಜ್ಞಾನಂ. ಆತ್ಮ ಈಸ್ ಏಕಃ. ಆತ್ಮ ಈಸ್ ಏಕಃ. ಸೊ ಕ್ಷೇತ್ರಜ್ಞ ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.